ಶ್ರೀಮಠದ ಪರವಾಗಿ ಸ್ವಾಗತ ಕೋರುತ್ತೇನೆ. ಇವರ ಒಂದು ಪರಿಚಯವನ್ನ ನಮ್ಮ ಅಂಗನ ಬಳಗದ ಸದಸ್ಯರಾದ ಶರಣಿ ಕರಿಯ ಆಳೆಯವರು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ವೇದಿಕೆಯ ಮೇಲೆ ಆಸೀನರಾದ ಪೂಜ್ಯರಿಗೂ ಹಾಗೂ ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಯರಿಗೆ ಆಗಮಿಸಿರುವ ಡಾಕ್ಟರ್ ದೇವಿಕೆ ತಾಯಿ ಮಾಧವರವರ ಒಂದು ಕಿರಿ ಪರಿಚಯ ಮಾಡಿಕೊಂಡಿದ್ದೇನೆ. ಡಾಕ್ಟರ್ ದೇವಿಕೆ ತಾಯಿ ಮಾಧವರವರು ಮೂಲತಃ ಮೈಸೂರಿನವರು. ಇವರು ಮನಃಶಾಸ್ತ್ರಜ್ಞೆ, ವೈಜ್ಞಾನಿಕ ಪ್ರಾಣಾಯಾಮದ ಸಂಶೋಧಕಿ, ಚಿಕಿತ್ಸಕಿ ಹಾಗೂ ಉಪನ್ಯಾಸಕಿ. ಇವರು ಬಾಲ್ಯದಲ್ಲಿ ಟೇಬಲ್ ಟೆನ್ನಿಸ್ ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿಯೂ ಸಹಿತ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅದೇ ರೀತಿ ಭಾರತೀಯ ಅಂಚೆ ಕಚೇರಿಯಲ್ಲಿ 25 ವರ್ಷ ಸೇವೆ ಸಲ್ಲಿಸಿ ಮೈಸೂರಿನ ಗಾನಭಾರತಿ ಸಂಗೀತ ಮತ್ತು ನೃತ್ಯ ಸಂಸ್ಥೆಯಲ್ಲಿ 5 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದವರು. ಹೀಗೆ ಇವರು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ಸೇವೆ ಸಲ್ಲಿಸಿದವರು. ಡಾಕ್ಟರ್ ದೇವಿಕಾ ತಾಯಿ ಮಾಧವರವರು ಶ್ರೀ ಗುರು ಸುರೇಶ್ ಅವರಿಂದ ಪ್ರಾಣಾಯಾಮದ ಕಲಿಕೆ, ಶ್ರೀರಾಮ್ ಬಾಬಾ ರಾಮದೇವ್ ಅವರ 250 ಗಂಟೆಗಳ ಕಾಲ ಶಿಬಿರದಲ್ಲಿಯ ಒಂದು ಉನ್ನತ ಮಟ್ಟದ ಶಿಕ್ಷಕರ ತರಬೇತಿಯನ್ನು ಸಹಿತ ಪಡೆದಿದ್ದಾರೆ. ಸ್ವಸ್ಥ ಸಮಾಜದ ಪರಿಕಲ್ಪನೆಯೊಂದಿಗೆ ಸಾವಿರಾರು ಜನರ ಬಾಳಿನಲ್ಲಿ ಆರೋಗ್ಯದ ಜ್ಯೋತಿಯನ್ನು ನಿಸ್ವಾರ್ಥವಾಗಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಚಿತ ಶಿಬಿರಗಳನ್ನು ನಡೆಸುವುದರ ಮೂಲಕ ಬೆಳಗುತ್ತಿದ್ದಾರೆ. ಪ್ರಾಣಾಯಾಮ ಮತ್ತು ಅದರ ಕಲಿಕೆಯ ಪ್ರಯೋಜನಗಳನ್ನು ಭಾರತ ಮತ್ತು ಅನ್ಯ ರಾಷ್ಟ್ರದ ಜನರಿಗೆ ಹರಡುವ ಒಂದು ಗುರಿಯನ್ನು ಹೊಂದಿದ್ದಾರೆ. ಈ ಗುರಿಯನ್ನು ಪೂರೈಸಲು ಇವರು ಇಲ್ಲಿಯ ತನಕ 280ಕ್ಕೂ ಹೆಚ್ಚು ಉಚಿತ ಶಿಬಿರಗಳನ್ನು ನಡೆಸಿದ್ದಾರೆ. ವೈಜ್ಞಾನಿಕ ಪ್ರಾಣಾಯಾಮದಿಂದ ಆಗುವ ಸಂಬಂಧಗಳು ಮತ್ತು ಮಾನಸಿಕ ಆರೋಗ್ಯ ಎಂಬ ಒಂದು ಪ್ರಬಂಧ ಮತ್ತು ಕನ್ನಡ ಭಾಷೆಯಲ್ಲಿ ವೈಜ್ಞಾನಿಕ ಪ್ರಾಣಾಯಾಮ ಪುಸ್ತಕ ಬರೆದಿರುವರು. ಅದೇ ರೀತಿ ಇವರಿಗೆ ಯೋಗಾಚಾರ್ಯ ಎಂಬ ಬಿರುದಿನ ಜೊತೆಗೆ ಅನೇಕ ಬಿರುದುಗಳು ಹಾಗೂ ಸನ್ಮಾನಗಳಿಂದ ಇವರನ್ನು ಸನ್ಮಾನಿಸಲಾಗಿದೆ. ಹೀಗೆ ಅತ್ಯುತ್ತಮ ಸಾಧನೆಗೈದ ಡಾಕ್ಟರ್ ದೇವಿಕೆ ತಾಯಿ ಮಾಧವರವರ ಒಂದು ಕಿರು ಪರಿಚಯ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮನಪೂರ್ವಕ ಶರಣಾರ್ಥಿಗಳು. ತಿಳಿಸೋಣ. ಅವರ ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದನ್ನ ಹೇಳ್ಕೊಡೋಣ ಅಂತೇಳಿ ಇವತ್ತು ಹೊರಟಿದ್ದೆ. ನಾನು ಬಂದು 3 ದಿನ ಆಗಿದೆ ಈ ಕಡೆ. 3 ದಿನದಿಂದ ನಾನು ಹೋಗ್ತಾ ಇದ್ದೀನಿ ಎಲ್ಲ ಕಡೆ ಮೆಡಿಕಲ್ ಮ್ಯಾರಥಾನ್ ಅಂತ. ಎಲ್ಲಿ ಹೋದ್ರು ನಾನು ನೋಡ್ತೀನಿ ಈ ಊರಿನಲ್ಲಿ ನನಗೆ ಅನಿಸಿದ್ದು ಕ್ರೀಡೆ ಆಡೋದಕ್ಕೆ ಬಂದಿದ್ದೆ. ಅವಾಗ 16+ ನನ್ನ ಆಯು ಆಗಿತ್ತು. ಆಗ ಬಂದು 4 ಗೋಲ್ಡ್ ಮೆಡಲ್ ಬಂದಿತ್ತು ನನಗೆ ಇಲ್ಲಿ ಬಾಗಲಕೋಟೆ ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ 4 ಗೋಲ್ಡ್ ಮೆಡಲ್ ಬಂದಿತ್ತು. ಈಗ 60+ ಅಲ್ಲಿ ಪ್ರಾಣಾಯಾಮದ ಅಂದ್ರೆ ಉಸಿರಿನ ಜೊತೆ ಆಟ ಆಡೋದು ಹೇಗೆ ಅಂತ ಹೇಳ್ಕೊಡಕ್ ಬಂದಿದ್ದೀನಿ ಅನ್ನೋದೇ ನನ್ನ ಸಂತೋಷ. ಪ್ರಾಣಾಯಾಮದಲ್ಲಿ ಇದು ನನ್ನದಲ್ಲ, ಅದೇ ಹಳೆಯ ಬೇರು, ಹೊಸ ಚಿಗುರು ಅಷ್ಟೇ, ಹೊಸ ನಾಮಧೇಯ ವೈಜ್ಞಾನಿಕ ಪ್ರಾಣಾಯಾಮ. ಕಾರಣ ಪ್ರಾಣಾಯಾಮದ ಬಗ್ಗೆ ಎಲ್ಲರ ಗಮನವನ್ನು ಸೆಳೆಯಲು ಈ ಹೆಸರು ಅಷ್ಟೇ. ಏನಿರ್ಬೋದು ಪ್ರಾಣಾಯಾಮ ಅಂತ ಕೇಳಿದ್ದೀನಿ, ಈ ವೈಜ್ಞಾನಿಕ ಪ್ರಾಣಾಯಾಮ ಅಂದ್ರೆ ಏನು ಅನ್ನುವಂತಹ ಒಂದು ಮಾನಸಿಕ ಸ್ಥಿತಿ ಎಲ್ಲರಿಗೆ ಉಂಟಾಗಲಿ ಅನ್ನೋದೇ ನನ್ನ ಧ್ಯೇಯ. ಕಾರಣ ಪ್ರಾಣಾಯಾಮದಲ್ಲಿರುವಂತಹ ಆರೋಗ್ಯದ ಗುಟ್ಟು. ಪ್ರಾಣಾಯಾಮವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ನಾವು ಔಷಧಿ ಎಷ್ಟು ಏನಾದರೂ ಡ್ಯಾಮೇಜ್ ಆದರೆ ಮಾತ್ರ ತಗೊಂಡು ನಮ್ಮ ಒಂದು ಇರುವ ತನಕ ಆರೋಗ್ಯವಾಗಿ ನಾವು ಬದುಕಬಹುದು. ಈ ಆರೋಗ್ಯ ಅನ್ನೋದು ಯಾವುದಕ್ಕೂ ಸಿಗೋದಲ್ಲ. ಅಂತಸ್ತಿಗೆ, ಆಸ್ತಿಗೆ, ದುಡ್ಡಿ ಸಂಪತ್ತಿಗೆ ಯಾವುದಕ್ಕೂ ಯಾವುದರಿಂದಲೂ ಈ ಆರೋಗ್ಯನ ನಾವು ಕೊಂಡ್ಕೊಳ್ಳೋಕೆ ಆಗಲ್ಲ.
ಈ ಆರೋಗ್ಯನ ನಾವು ಸಂಪಾದನೆ ಮಾಡಬೇಕು. ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು ಅದೇ ರೀತಿ ಆರೋಗ್ಯನ ಸಂಪಾದನೆ ಮಾಡಬೇಕು. ಕೊಂಡ್ಕೊಳ್ಳೋಕ್ಕಾಗಲ್ಲ ಅನ್ನುವ ಅರಿವನ್ನು ನಾನು ತಿಳ್ಕೊಂಡಿದ್ದೇನೆ. ಇದು ಕೋವಿಡ್ ತಿಳಿಸಿದೆ, ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಆ ಕೋವಿಡ್ ಅನ್ನೋದು ಯಾರು ಬಿಡಲಿಲ್ಲ. ಯಾರು ಬಡವರ, ಶ್ರೀಮಂತರ, ಚಿಕ್ಕವರ, ದೊಡ್ಡವರ, ಗರ್ಭಿಣಿ ಸ್ತ್ರೀನ, ವಯಸ್ಸಾದವರ ಯಾರೂ ಬಿಡಲಿಲ್ಲ. ಸೊ ಹೀಗಾಗಿ ಇಂತಹ ಆರೋಗ್ಯವನ್ನು ಪ್ರತಿನಿತ್ಯ ಒಂದು 30 ನಿಮಿಷಗಳ ಕಾಲ ನಿಮಗಾಗಿ ಸಮಯವನ್ನು ಮುಡಿಪಿಟ್ಟುಕೊಂಡರೆ ಖಂಡಿತವಾಗಿ ನಿಮ್ಮ ಆರೋಗ್ಯದಲ್ಲಿ ಚೈತನ್ಯ ಕಾಣಬಹುದು. ಅನಾರೋಗ್ಯದ ಸುಳಿವಿಲ್ಲದೆ ಬದುಕನ್ನು ಸರಳವಾಗಿ ಬಸವಣ್ಣನವರ ವಚನ ಎಷ್ಟು ಸರಳವಾಗಿ ನಾವು ಅರಗಿಸ್ಕೊಳ್ತೀವೋ ಅದೇ ರೀತಿ ಅರಗಿಸ್ಕೊಂಡು ನಮ್ಮ ಆರೋಗ್ಯನ ಕಾಪಾಡಿಕೊಳ್ಬಹುದು ಅನ್ನುವ ಸತ್ಯವನ್ನು ನಾನು ಅರಿತೆ. ಯಾಕೆಂದರೆ ಈ ಪ್ರಾಣಾಯಾಮದಿಂದ ನನ್ನಲ್ಲಿ ಅನೇಕ ಆರೋಗ್ಯ ಸಮಸ್ಯೆ ಇತ್ತು. ಎಲ್ಲವನ್ನು ನಾನು ಪ್ರಾಣಾಯಾಮದಿಂದಲೇ ನಾನು ಅದನ್ನು ಗಳಿಸಿದ್ದೇನೆ. ನಮ್ಮ ಸಾವಿರಾರು ವರ್ಷದ 10,000 ವರ್ಷದ ಇತಿಹಾಸ ಇದೆ ಯೋಗಕ್ಕೆ. ಈ ನಡುವೆ ಯೋಗ ಪ್ರಚಲಿತವಾಗಿದೆ, ಅದರಲ್ಲೂ ಪ್ರಾಣಾಯಾಮ. ಬಹುಶಃ ನಾನು ಈ ಕ್ರೆಡಿಟ್ನ ಬಾಬಾ ರಾಮದೇವ್ಗೆ ಕೊಡಬೇಕು. ಅವ್ರು ಹೇಗಾರು ಮಾಡಿ ಹಿಂದಿನ ವಿಷಯ ಬೇಡ, ಆದರೆ ಟಿವಿ ನೋಡಿ ಯಾವುದ್ರಲ್ಲಿ ನೋಡಿ ಫಸ್ಟ್ ಪ್ರಾಣಾಯಾಮನ ಬೆಳಕಿಗೆ ತಂದವರೇ ಬಾಬಾ ರಾಮದೇವ್. ಇದು ಎಷ್ಟು ಸರಳ, ಎಷ್ಟು ಜನ ಎಷ್ಟು ಮಾಡ್ಬೋದು ಅನ್ನೋದನ್ನ ತಿಳಿಸುತ್ತೆ ಅಷ್ಟೆ. ಆದರೆ ಬರೀ ಟಿವಿ ನೋಡ್ಕೊಂಡೇ ನೀವು ಮಾಡಿದ್ರೆ ಖಂಡಿತ ಬೆನಿಫಿಟ್ ಇರಲ್ಲ. ಯಾವುದೇ ವಿದ್ಯೆಯನ್ನು ನೋಡಿ ಗುರುವಿನ ಮೂಲಕ ಕಲಿತಾಗ ಮಾತ್ರ ಅದರ ಒಂದು ಸವಿಯನ್ನ ನಾವು ಸವಿಬಹುದು. ಇಲ್ಲದಿದ್ರೆ ಕಹಿಯನ್ನು ಅದರ ಜೊತೆಗೆ ತಗೋಬೇಕಾಗ. ಸೊ ಈ ಒಂದು ಪ್ರಾಣಾಯಾಮ ನಮ್ಮ ಪತಂಜಲಿ ಮುನಿಗಳು ನಮ್ಮ ದೇಶಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಯೋಗದಲ್ಲಿ ಈ ಪ್ರಾಣಾಯಾಮ 4ನೆಯ ಒಂದು ವಿಭಾಗ. ನಮ್ಮ ಪತಂಜಲಿ ಮುನಿಯವರದೇ ನಾನು ಹೇಳುವಂತಹ ವೈಜ್ಞಾನಿಕ ಪ್ರಾಣಾಯಾಮದ ಬಗ್ಗೆ 18 ವರ್ಷಗಳಿಂದ ನಾನು ಸೈಂಟಿಸ್ಟ್ ಸಹ ಸೈಕಾಲಜಿಸ್ಟ್ ಸಹ ಆಗಿದ್ದೇನೆ. ಆಗಿರೋದ್ರಿಂದ ಇದನ್ನ ರಿಸರ್ಚ್ ಮಾಡ್ತಾ ಬಂದೆ. ಸೈಂಟಿಫಿಕ್ ಪ್ರಾಣಾಯಾಮ ಥೈರಾಯ್ಡ್ ಗ್ಲ್ಯಾಂಡ್ಸ್ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ 1000 ಶಿಷ್ಯರಿಗೆ ನಾನು ಅವರ ಮೇಲೆ ಪ್ರಯೋಗ ಮಾಡಿ 100% ರಿಸಲ್ಟ್ ಬಂದಿದ್ದನ್ನು ತೋರಿಸಿದ್ದಕ್ಕೆ ನಾನು ಫ್ಲಾರಿಡಾ ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಈಗ ಯಾರು ಥೈರಾಯ್ಡ್ ಇದ್ದವರು ಖಂಡಿತ ಬೇಕಾದ್ರೆ ನನ್ನ ನಂಬರ್ ಏನು ಹೇಳ್ತೀನಿ, ಖಂಡಿತ ನೀವು ಥೈರಾಯ್ಡ್ ಸಮಸ್ಯೆಯಿಂದ ಬಳಲೋದು ಬೇಡ. ಪ್ರಾಣಾಯಾಮದಲ್ಲಿ ಅದಕ್ಕೆ ಉನ್ನತವಾದಂತಹ ಚಿಕಿತ್ಸೆ ಇದೆ. ಔಷಧಿ ಮಾತ್ರೆ ಇಲ್ಲದೆ ನೀವು ಅದನ್ನ ಕಂಡುಕೊಳ್ಬಹುದು. ಹೇಳ್ತಾ ಹೋದ್ರೆ ತುಂಬಾ ಇದೆ, ಸಮಯ ತುಂಬಾ, ಕೆಲವು ನಿಮಿಷಗಳು ಅಂತ ಮಾತ್ರ ಕೊಟ್ಟಿದ್ದಾರೆ ನನಗೆ ಅಟ್ಲೀಸ್ಟ್ 10 ಗಂಟೆಗಳು ಬೇಕು 8 ಪ್ರಾಣಾಯಾಮ ತಿಳಿಸಕ್ಕೆ. ಆದ್ದರಿಂದ ನಾನು 5 ದಿನಗಳನ್ನ ನಾನು ತಗೊಳ್ತೀನಿ. ಇಲ್ಲಿ ಇನ್ನೊಮ್ಮೆ ನಿಮ್ಮಲ್ಲಿ ನನ್ನ ಒಂದು ವಿನಂತಿ, ಮತ್ತೊಮ್ಮೆ 5 ದಿನಗಳ ಶಿಬಿರನ ಮಾಡಿ ದಯವಿಟ್ಟು ನನ್ನ ಇಲ್ಲಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಗಲ್ ಜನತೆಗೆ ನಾನು ಬಂದು ಉಚಿತ ಪ್ರಾಣಾಯಾಮವನ್ನು 5 ದಿನಗಳ ಕಾಲ ನಿಮ್ಮ ಜೊತೆ ಇದ್ದು ನಿಮ್ಮ ನಡುವೆ ಇದ್ದು ಪ್ರಾಣಾಯಾಮವನ್ನು ತಿಳಿಸ್ತೀನಿ. ಹಾಗೆ ಈ ಇಲ್ಗಲ್ ಜನತೆ ರೋಗ ಮುಕ್ತರಾಗಿ ಆರೋಗ್ಯ ಯುಕ್ತರಾಗೋದಕ್ಕೆ ಸಹಕರಿಸಿ ನನ್ನ ಒಂದು ಸಂಕಲ್ಪವನ್ನು ತಿಳಿಸ್ತೀನಿ. ನಿಮ್ಮ ಊರಿನ ಮನೆ ಮಗಳೇ ಆಗಿರುವ ವೇದ ಹುಕ್ಕಿ ನನ್ನ ಶಿಷ್ಯೆ. ಆಕೆಯಿಂದಾನೇ ನಾನು ಇಲ್ಲಿಗೆ ಬರೋದಕ್ಕೆ ಅವಕಾಶ ಆಯಿತು. ಆಕೆ ಇಲ್ಲಿಗೆ ನೋಡಿ, ಆಕೆಯಲ್ಲಿರುವ ಮನೋಭಾವನೆ ಮೆಚ್ಚಬೇಕಾಗಿದೆ. ಈ ಪ್ರಾಣಾಯಾಮದಲ್ಲಿ ಅವರು ಅವರ ಆರೋಗ್ಯದ ಮೇಲೆ ಅನುಕೂಲ ಏನಾಗುತ್ತೆ ಅಂತ ತಿಳ್ಕೊಂಡು, ಮೇಡಮ್ ನಮ್ಮ ಊರಿಗೂ ಹೋಗಿ ನಮ್ಮ ಜನಗಳಿಗೂ ಹೇಳ್ಕೊಡೋಣ ಮೇಡಮ್, ಬರ್ತೀರಾ ಅಂದರು. ಖಂಡಿತ ನಡೆಯಮ್ಮ ಬರ್ತೀನಿ ಅಂತ ಹೇಳಿ ಆಕೆ ಕರ್ಕೊಂಡು ಬಂದಿದ್ದಾರೆ. ಶಾಲೆಯಲ್ಲಿ SPR
SVM ಶಾಲೆಯಲ್ಲಿ 3 ದಿನದಿಂದ ಅಲ್ಲಿ ನಾನು ಬೆಳಗ್ಗೆ 9ರಿಂದ ಹೆಚ್ಚು ಕಡಿಮೆ 11 ಗಂಟೆನೇ ಆಗೋಗುತ್ತೆ, ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಂದು ಸಂತೋಷದ ವಿಷಯ ಅಂದರೆ ಎಷ್ಟು ಸಜ್ಜನರು, ಎಷ್ಟು ಸರಳರು, ಎಷ್ಟು ಮುಗ್ಧರು ನೀವು ಅನ್ನೋಕ್ಕೆ ಅಲ್ಲಿಯ ಒಂದು ಸಂಸ್ಥಾಪಕರಿರ್ಬೋದು, ಪ್ರಾಂಶುಪಾಲರಿರ್ಬೋದು, ಲೆಕ್ಚರರ್ ಇರ್ಬೋದು, ಮೇಡಮ್ ಇಂತಹ ಅದ್ಭುತವಾದ ವಿದ್ಯೆನ ನಮ್ಮ ಮಕ್ಕಳಿಗೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಇಟ್ಟು ಇದನ್ನು ಪ್ರತಿದಿನ ಕಲಿಸೋ ಥರ ಮಾಡಬೇಕು, ನಮ್ಗೆ ಯಾವ್ದಾದ್ರು ಟೀಚಿಂಗ್ ಮಾಡಿ ಟೀಚರ್ಸ್ನ ತಯಾರು ಮಾಡಿ ಅಂತ ಹೇಳಿದ್ರು. ಇದಕ್ಕಿಂತ ಉನ್ನತವಾದ ಏನು ಬೇಕು ನನಗೆ ಸನ್ಮಾನ, ಅದೇ ನನಗೆ ಸನ್ಮಾನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಎಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳಿ ನನ್ನ ಒಂದು ವೈಜ್ಞಾನಿಕ ಪ್ರಾಣಾಯಾಮ, 2 ಪ್ರಾಣಾಯಾಮನ ನೀವೆಲ್ಲರಿಗೂ ನಾನು ತೋರಿಸ್ಲೇಬೇಕು, ತಿಳಿಸ್ಲೇಬೇಕು. ಸಾಧ್ಯ ಆದರೆ ನೀವು ಕಲಿತು ಅದನ್ನು ದಿನ ಅಟ್ಲೀಸ್ಟ್ 15 ನಿಮಿಷ ನೀವು ಮನೇಲಿ ಮಾಡ್ಕೊಳ್ಳಿ. 15 ನಿಮಿಷ ನೀವು ಮನೇಲಿ ಮಾಡಿಕೊಂಡಾಗ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬಂದರೆ ಮಾತ್ರ ನೀವೆಲ್ಲ ಒಕ್ಕೊರಲಿನಿಂದ ನನ್ನನ್ನು ಮತ್ತೊಮ್ಮೆ ಇಲ್ಲಿಗೆ ಕರೆಸಿ ನಾನು 8 ಪ್ರಾಣಾಯಾಮವನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಇನ್ನೊಮ್ಮೆ ನಾನು ಮನವಿ ಮಾಡ್ತೀನಿ. ಪ್ರಾಣಾಯಾಮ ಅಂದರೆ ಏನಿಲ್ಲ, ಅದು ಉಸಿರಾಟ ಅಷ್ಟೇ. ಅದಕ್ಕೆ ಮೊದಲು ಯೋಗ ಅಂದರೆ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡ್ತೀನಿ. ತುಂಬ ಯೋಗ ಅಂದರೆ ಬೇರೇನೂ ಇಲ್ಲ. ನಮ್ಮ ಒಳಗಡೆ ಶಕ್ತಿ ಇದೆ, ಎಲ್ರಿಗೂ ಗೊತ್ತು. ನಮ್ಮ ಒಳಗಡೆ ಎನರ್ಜಿ ಇರುತ್ತೆ, ನಮ್ಮ ಒಳಗಡೆ ಒಂದು ಶಕ್ತಿ ಇರುತ್ತೆ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಕೃತಿಯಲ್ಲಿ ಶಕ್ತಿ ಇದೆ. ಈ ಎಲ್ಲವನ್ನು ಕಾಲಕ್ಕೆ ಮಳೆ ಬೆಳೆ ಒಂದು ಹುಟ್ಟು ಸಾವು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇರೋದಕ್ಕೆ ಎಲ್ಲೂ ಒಂದು ಕಡೆ ಒಂದು ಶಕ್ತಿ ಇದನ್ನೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ನಂಬಿಕೆ ಇದೆ ತಾನೇ? ಅದೇ ರೀತಿ ನಮ್ಮೊಳಗೆ ಇರುವಂತಹ ಶಕ್ತಿಯನ್ನು ಹೊರಗಡೆ ಪ್ರಕೃತಿಯಲ್ಲಿರುವ ಶಕ್ತಿಯೊಡನೆ ಜೋಡಿಸೋದೇ ಯೋಗ ಅಷ್ಟೇ. ಆದರೆ ನಮ್ಮ ಒಳಗಡೆ ಇರುವಂತಹ ಶಕ್ತಿಲಿ ಋಣಾತ್ಮಕ ಶಕ್ತಿ ಇರುತ್ತೆ, ಪೂರ್ತಿ ಗುಣಾತ್ಮಕ ಶಕ್ತಿ ಇರಲ್ಲ. ಆದರೆ ಪ್ರಕೃತಿಲಿ ಪೂರ್ತಿ ಗುಣಾತ್ಮಕ ಶಕ್ತಿ. ಸೊ ನಮ್ಮಲ್ಲಿರುವ ನೆಗೆಟಿವ್ಸ್ ನಾವು ಹೊರಗಡೆ ತರಬೇಕು ಅಂದರೆ ಪ್ರಕೃತಿಯಲ್ಲಿರುವಂತಹ ಶಕ್ತಿಯನ್ನು ನಾವು ಉಪಯೋಗಿಸಿ ಎರಡನ್ನು ಜೋಡಣೆ ಮಾಡಿದಾಗ ನಮ್ಮ ಅಂತರಂಗ ಶುದ್ಧಿ ಆಟೋಮ್ಯಾಟಿಕ್ ಆಗುತ್ತೆ. ಅದಕ್ಕೆ ಕಾರಣ ಪ್ರಾಣವಾಯು ಬೇರೇನೂ ಅಲ್ಲ, ಆಕ್ಸಿಜನ್, ಆಮ್ಲಜನಕ. ಎಲ್ಲಿಯ ತನಕ ಪ್ರಾಣವಾಯು ನಮ್ಮ ದೇಹದಲ್ಲಿ ಸಂಚಾರ ಮಾಡುತ್ತೋ ಅಲ್ಲಿಯ ತನಕ ನಮ್ಮ ಅಸ್ತಿತ್ವ, ನಮ್ಮ ಇರುವಿಕೆ. ಅದು ಒಂದು ಬಾರಿ ಹೋದಾಗ ಅಯ್ಯೋ ದೇವಿ ಮೇಡಮ್ ಅನ್ನಲ್ಲ, ದೇವಿ ಮೇಡಮ್ ಬಾಡಿ ನೋಡು ಹೇಗಿದೆ ಅಂತ ಹೇಳ್ತಾರೆ. ಬಾಡಿ ಬಿಡ್ತೀವಿ, ನಮ್ಮ ಅಸ್ತಿತ್ವನೇ ಇರಲ್ಲ. ಅಂತಹ ಪ್ರಾಣವಾಯುನ ಹೇಗೆ ಉಪಯೋಗಿಸಿ ಆ ಪ್ರಾಣವಾಯುವಿನ ಮುಖೇನ ನಮ್ಮ ಅಂತರಂಗ, ನಮ್ಮ ಒಳಗಡೆ ಇರುವಂತಹ, ಇಲ್ಲಿ ಅಂತರಂಗ ಅಂದರೆ ಡಿಕ್ಷನರಿ ಮೀನಿಂಗ್ ತಗೊಳ್ಬೇಡಿ, ನಮ್ಮ ಒಳಗಡೆ ಇರುವಂತಹ ಆರ್ಗನ್ಸ್ ಏನಂದ್ರೆ ಶ್ವಾಸಕೋಶ, ಹೃದಯ, ಎಸ್ಪೆಷಲಿ ಮೆದುಳು ಮತ್ತೆ ನಮ್ಮ ಹೊಟ್ಟೆಯಲ್ಲಿರುವಂತಹ ಆರ್ಗನ್ಸ್ನ ಹೇಗೆ ಕ್ಲೀನ್ ಮಾಡಿ ರೋಗ ರುಜಿನಿಗಳು ಬಾರದ ಹಾಗೆ ಇರುವುದು. ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಬರಕ್ಕೂ ಮೊದಲು ನಮ್ಮ ಬೇಗ ಹೇಳಿದ್ರು, ಮೇಡಮ್ ನಮ್ಮೂರಲ್ಲಿ ತುಂಬ ಫ್ಲೋರಿನ್ ಜಾಸ್ತಿ, ವಯಸ್ಸಾಗ್ತಾ ಕಾಲೆಲ್ಲ ನೋವಾಗುತ್ತೆ, ಎಲ್ಲರೂ ಹೇಳ್ಕೊಂಡು ಹೋಗ್ತಾರೆ, ಅದಕ್ಕೆ ನಾನು ಪ್ರಾಣಾಯಾಮ ಹೇಳಿದ್ದೀನಿ. ನಾನು ಅದಕ್ಕೆ ರಿಸರ್ಚ್ ಮಾಡಿಕೊಂಡೇ ಬಂದಿದ್ದೀನಿ, ಯಾವ ಪ್ರಾಣಾಯಾಮದಿಂದ ಇದಕ್ಕೆ ಅಂದರೆ ಆಕೆಯ ಒಂದು ಕಳಕಳಿನ ನಾವು ಗುರುತಿಸ್ಬೇಕು. ಆಕೆಯ ಒಂದು ಕಳಕಳಿ ಇದೆಯಲ್ಲ ಅದನ್ನ ಗುರುತಿಸಬೇಕಾಗಿದೆ. ಸೊ ಆ ಒಂದು ನೋವನ್ನ, ನೀವು ಅನುಭವಿಸುವ ನೋವನ್ನ ಕಡಿಮೆ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ತೀನಿ ಇವತ್ತು. ಇದೆಲ್ಲದಕ್ಕೂ ಮೊದಲು ನೀವೆಲ್ಲರೂ ತಿಳ್ಕೋಬೇಕ, ನಮ್ಮ ಮಾನಸಿಕ ಒತ್ತಡನೇ ನಮ್ಮ ಅನಾರೋಗ್ಯಕ್ಕೆ ಕಾರಣ. ಎಷ್ಟು ಪರ್ಸೆಂಟ್ ಗೊತ್ತಾ ನಿಮಗೆ? 80%. 80%
ಮಾನಸಿಕ ಒತ್ತಡದಿಂದ ಮಾನಸಿಕ ಒತ್ತಡದಿಂದ ನೀವು ಹೇಗೆ ಹೊರಬರೋದು? ವೈಜ್ಞಾನಿಕ ರೀತಿಯಲ್ಲಿ ಇದನ್ನು ನಾನು ರಿಸರ್ಚ್ ಮಾಡಿ ಸಾವಿರಾರು, ನನಗೆ 30,000ಕ್ಕೂ ಹೆಚ್ಚು ಶಿಷ್ಯ ವೃಂದ ಇದೆ ವಿಶ್ವದಾದ್ಯಂತ. ಅವರ ಮೇಲೆಲ್ಲ ಇದನ್ನು ನಾನು ಅಳವಡಿಸಿದ್ದೀನಿ. 100% ರಿಸಲ್ಟ್ ಸಿಗುತ್ತೆ ನಿಮಗೆ. ತುಂಬ ದಿನ ಬೇಡ, 2 ದಿನ ಸಾಕು. ಇವತ್ತು ನೀವು ಹೋಗಿ ಮಾಡಿಕೊಂಡು ಬೆಳಗ್ಗೆನೂ ಮಾಡಿಕೊಂಡು ನಾಳೆ ಇಲ್ಲೇ ಇರ್ತೀನಿ, ನೀವು ನನಗೆ ಟೆಕ್ಸ್ಟ್ ಮಾಡ್ಬೋದು, ಹೌದು ಮೇಡಮ್ ನಾನು ಬಂದಿದ್ದಕ್ಕೆ 2 ಸರಿ ಮಾಡ್ಕೊಂಡಿದ್ದಕ್ಕೆ ಇಷ್ಟು ಚೆನ್ನಾಗಾಯಿತು ಅಂತ ನೀವು ಹೇಳುವಂತಹ ಪರಿಸ್ಥಿತಿ ಬರುತ್ತೆ. ಅದು ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಒಂದು ಲಾಂಗ್ ಟರ್ಮ್ ಸ್ಟ್ರೆಸ್ ಪ್ರಸ್ತಾರ ಅಂತ ಹೇಳ್ತಾರೆ. ಅಂದರೆ ನಮಗೆ ಬಾಲ್ಯದಿಂದ, ಚಿಕ್ಕ ವಯಸ್ಸಿನಿಂದ ಮನಸ್ಸಿನಲ್ಲಿ ಕೆಲವು ಕಾಡ್ತಾನೇ ಇರುತ್ತೆ. 80 ವರ್ಷ ಆಗಲಿ 90 ವರ್ಷ ಆಗಲಿ ಅದು ಹೋಗೋದೇ ಇಲ್ಲ. ಯಾಕೆ ಅಂದರೆ ನಾವು ಅದನ್ನು ಹೇಳ್ಕೊಳ್ಳೋದೇ ಇಲ್ಲ. ಯಾಕೆ ಹೇಳ್ಕೊಳ್ಳೋಕೆ ಆಗಲ್ಲ. ಎಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ಸಂಸಾರ, ಹುಟ್ಟು, ವ್ಯಾಧಿ, ರಟ್ಟು ಅನ್ನುವಂತಹ ಒಂದು ಪರಿಸ್ಥಿತಿ ಬಂದಿರೋದ್ರಿಂದ ನಾವು ಮನಸ್ಸಲ್ಲೇ ಅದನ್ನ ಇಟ್ಕೊಂಡು ನಮ್ಮ ಆಸೆಗಳು ಏನೇನಿದೆಯೋ ಅದೆಲ್ಲ ಹಾಗೆ ಅದನ್ನೇ ಇಟ್ಕೊಂಡ ಬಂದಿದ್ದೀವಿ. ಸೊ ಅದು ಏನಾಗುತ್ತೆ, ನಮ್ಮ ದೇಹದಲ್ಲಿ ಅದಕ್ಕೂ ಒಂದು ಜಾಗ ಇದೆ. ಆ ಜಾಗ, ಆ ಪಾತ್ರೆ ತುಂಬಿದ ತಕ್ಷಣ ಹೊರಗಡೆ ಚೆಲ್ಲಿದಾಗ ಆ ಸುತ್ತಮುತ್ತ ಏನಿರುತ್ತೋ ಅದಕ್ಕೆಲ್ಲ ಅದು ಎಫೆಕ್ಟ್ ಆಗಿಬಿಡುತ್ತೆ. ಎಫೆಕ್ಟ್ ಆದಾಗ ಫಸ್ಟ್ ಅದು ಲಂಗ್ಸ್ನ, ಶ್ವಾಸಕೋಶನ ಹಿಡಿಯುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ, ಅದು ಹೃದಯನ ಹಿಡಿಯುತ್ತೆ. ನೆಕ್ಸ್ಟು ಬ್ರೈನ್. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಿಮಗೆ ತುಂಬ ದುಃಖ ಬಂದಾಗ, ಅಳು ಬಂದಾಗ ನೋವು ವಿಶ್ಲೇಷಣೆ ಜಾಸ್ತಿ ಆಗ್ತದೆ. ಮೂಗಿನಿಂದ ಬರುತ್ತೆ, ಕಣ್ಣಿಗೆ ಕಟ್ಕೊಳ್ಳುತ್ತೆ, ಎದೆ ಎಲ್ಲ ಭಾರ ಆಗುತ್ತೆ. ಹೌದು ತಾನೆ? ಇದು ಮೊದಲನೇದಾಗಿದೆ. ನೆಕ್ಸ್ಟು ಅದಕ್ಕೂ ಮಿತಿ ಮೀರಿತ್ತು, ಏನಾದರೂ ತುಂಬ ಆಗೋದೇ ಇಲ್ಲ ಅಂತ ಬಂದಾಗ ಎದೆ, ಅಯ್ಯೋ ನನ್ನ ಉಸಿರಾಡಕ್ಕೆ ಆಗ್ತಾ ಇಲ್ಲ, ಎದೆ ಬಡಿತ ಜಾಸ್ತಿ ಆಗುತ್ತೆ, ಆನ್ಸೈಟಿ ಎಲ್ಲ ಜಾಸ್ತಿ ಆಗುತ್ತೆ. ಅದು 2ನೇ ಹಂತ. ಅದು ಹೃದಯಕ್ಕೆ ಸಂಬಂಧ, ಹೃದಯಕ್ಕೆ ಎಫೆಕ್ಟ್ ಆಗುತ್ತೆ. 3ನೇದು ಇದಕ್ಕಿಂತ ಹೆಚ್ಚಿನ ಮಾನಸಿಕ ಆಘಾತ ಆದಾಗ ಯಾರೂ ಬೇಡ, ಏನೂ ಬೇಡ, ಎಲ್ಲೂ ಹೋಗೋದು ಬೇಡ, ಮಾತು ಬೇಡ, ಊಟ ಬೇಡ, ತಿಂಡಿ ಬೇಡ, ಬೆಳಿಗ್ಗೆ ಸಹ ನಮಗೆ ಬೇಡ ಅಂತ ರೂಮಲ್ಲಿ ಸುಮ್ಮನೆ ಒಬ್ಬರೇ ನಾವು ಕೂತ್ಕೊಳ್ತೀವಿ. ಹೌದಾ ಅಲ್ವಾ? ಅದು 3ನೇ ಅಂತ. ಅಂದರೆ ಅದು ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ಬ್ರೈನ್ ಎಫೆಕ್ಟ್ ಆದಾಗ ಆ ರೀತಿ ಬರುತ್ತೆ. ಇದೆಲ್ಲದಕ್ಕೂ ಯಾವ ಔಷಧಿ ಇಲ್ಲ ರೀ, ನನ್ನ ನಂಬಿ. ಔಷಧಿ ಕೊಡೋದು ಆ ಕ್ಷಣಿಕವಾಗಿ ನಿಮಗೆ ಏನಾದರೂ ಒಂದು ರಿಲೀಫ್ ಸಿಗಕ್ಕೆ ಅಷ್ಟೇ. ಆ ಡಿಪ್ರೆಷನ್ಗೆ, ಸೈಕಲಾಜಿಕಲ್ ಪ್ರಾಬ್ಲಮ್ಗೆ ಔಷಧಿ ಇಲ್ಲ. ಮಾನಸಿಕವಾದಂಥದ್ದೆಲ್ಲ ಸೈಕಾಲಜಿ ಪ್ರಾಬ್ಲಮ್ಮೇ, ಅದಕ್ಕೆ ನಿಮಗೆ ಔಷಧಿ ಇಲ್ಲ. ಟೆಂಪ್ರರಿಯಾಗಿ ಕೊಡ್ತಾರೆ. ಅದನ್ನು ತಗೊಂಡಾಗ ಸೈಡ್ ಎಫೆಕ್ಟ್ಸ್, ನಿದ್ದೆ, ಯಾವಾಗಲೂ ಮಲಗಿರು, ನಿದ್ದೆ, ಇಷ್ಟೇ ಬರುತ್ತೆ. ಅದರ ಬದಲು ಈ ಪ್ರಾಣಾಯಾಮ, ನಾನು 2 ಪ್ರಾಣಾಯಾಮ ಪ್ರಾತ್ಯಕ್ಷತೆ ನಾನು ತೋರಿಸ್ತೀನಿ. ಅದು ಬೇಕಾದ್ರೆ ತೋರಿಸ್ಬೇಕಾದ್ರೆ ನೀವೇ ಮಾಡ್ಕೊಳ್ಬೋದು. ಅದನ್ನು ನೀವು ಪ್ರತಿನಿತ್ಯ ಮಾಡಿಕೊಂಡ್ರೆ ಮಾನಸಿಕ ಒತ್ತಡದಿಂದ ಹೊರಬರ್ಬೋದು. ಮೊದಲನೇದಾಗಿ ಯಾಕೆ ಮಾನಸಿಕ ಒತ್ತಡ ಬರುತ್ತೆ ಅದು ತಿಳ್ಕೊಳ್ಬೇಕಾದ್ದು ನಮ್ಮ ಒಂದು, ಎಲ್ರಿಗೂ ಗೊತ್ತಿದೆ, ಎಲ್ಲರೂ ತಿಳುವಳಿಕೆ ಇರೋರೇ ಇದ್ದೀರಾ. ಆದರೂ ನಾನು ಆಸ್ ಎ ಸೈಕಾಲಜಿಸ್ಟ್, ಮನಃಶಾಸ್ತ್ರಗಳಾಗಿ ಇದ್ರ ಬಗ್ಗೆ 2 ವರ್ಡನ್ನು ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ಮಾನವನ ಹಕ್ಕು, ಕನಸು ಕಾಣೋದು, ಆಸೆ ಬರೋದು, ಆಕಾಂಕ್ಷೆ ಇಟ್ಕೊಳ್ಳೋದು, ಇದೆಲ್ಲ ಮಾನವನ ಹಕ್ಕು. ನಮಗೆ ತಿಳಿದೇ ಅದು ಬಂದ್ಬಿಡುತ್ತೆ. ಕನಸು ಕಾಣೋದು ತಪ್ಪಲ್ಲ, ಆಸೆ ಇಟ್ಕೊಳ್ಳೋದು ತಪ್ಪಲ್ಲ. ಅದಕ್ಕೆ ಕಡಿವಾಣ ಹಾಕೋದು ಇರಬೇಕು. ಯಾವ ಥರ ಕಡಿವಾಣ? ನಾವು ಆಸೆ ಪಟ್ಟಿದ್ದೀವಲ್ಲ, ಅದು ನಾವು ಯೋಗ್ಯರ, ನಮಗೆ ಯೋಗ್ಯತೆ ಇದೆಯಾ ಅನ್ನೋದು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ಕನಸು ಕಾಣಬೇಕಾದ್ರೆ ನನಗೆ ಯೋಗ್ಯತೆ ಇರೋದು ಮಾತ್ರ ಈ ಕನಸು ಕಾಣಿದ್ರೆ ಬರುತ್ತಾ? ಆಸೆ ಏನೋ ನೋಡ್ತೀವಿ, ಆಸೆ ಆಗ್ಬಿಡುತ್ತೆ. ಅದಕ್ಕೇನಾದ್ರೂ ನಮಗೆ ಕಾರಣ ಗೊತ್ತಿರುತ್ತಾ? ಏನು ಗೊತ್ತಿರಲ್ಲ. ಅವಾಗ ಆ ಒಳಗಡೆ ಬಂದಾಗ ಯಾವಾಗ ನಮ್ಮ ಆಸೆಗಳು ಈಡೇರಲ್ಲ, ಕನಸುಗಳು ನೆನಸಾಗಲ್ಲ, ನಮ್ಮ ಗುರಿನ ನಾವು ಎತ್ತಕ್ಕಾಗಲ್ಲ, ಮನಸ್ಸಿನೊಳಗೆ ತಿಕ್ಕಾಟ ಶುರುವಾಗುತ್ತೆ.
ನನಗೆ ಯಾಕೆ ಹೀಗಾಯಿತು, ನಾನು ಇವರಷ್ಟೇ ಕಷ್ಟಪಟ್ಟೆ, ನನಗೆ ಯಾಕೆ ಅದು ದೊರಕಲಿಲ್ಲ, ನನ್ನ ಮಕ್ಕಳು ಇಷ್ಟೇ ಕಷ್ಟಪಟ್ಟು ಸಾಕಿದೆ, ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗಿ ಸಾಕಿದ್ವಿ, ಯಾಕೆ ಈ ಥರ ಮಗ, ಯಾಕೆ ಈ ಥರ ಮಗಳು, ಅಯ್ಯೋ ನಮ್ಮ ಅಪ್ಪ ಅಮ್ಮ ಯಾಕೆ ನನಗೆ ಹೀಗೆ, ನಮ್ಮ ಅತ್ತೆ ಮಾವ ಈ ಥರ ನಮಗೆ ನಾವೇ ಹೇಳ್ಕೊಳ್ತಾ ಬರ್ತೀವಿ. ಆದರೆ ಯಾರಲ್ಲೂ ಹೇಳಲ್ಲ. ನಾನು ಏನೋ ಸಭಾ ಜನರಲ್ಲಿ ಒಂದೇ ಒಂದು ಪ್ರಶ್ನೆ ನನ್ನದು, ಇದನ್ನ ಯೋಚಿಸಿ ನೀವು ಇವಾಗ ಉತ್ತರ ಕೊಡೋಕ್ಕಾಗದೇ ಇದ್ರೆ ನನಗೆ ನೀವು ಟೆಕ್ಸ್ಟ್ ಮಾಡಬಹುದು. ಎಲ್ಲ ವಿಷಯವನ್ನು ಎಲ್ಲರ ಹತ್ರ ಹಂಚ್ಕೊಂತೀರಾ? ದಟ್ಸ್ ಮೈ ಕ್ವಶನ್. ಎಲ್ಲ ವಿಷಯನೂ ಎಲ್ಲರ ಹತ್ರ ಹಂಚ್ಕೊಳ್ಳೋಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಆ ಶಿವನ ಚರಿತ್ರೆನ ನೋಡಿ, ಆ ಶಿವ ಸಹ ತನಗೆ ಗೊತ್ತಿರುವ ವಿಷಯವನ್ನು, ಮುಂದೆ ಆಗುವ ಅನಾಹುತವನ್ನು ಪಾರ್ವತಿಗೆ ಹೇಳಕ್ಕಾಗ್ತಾ ಇರಲಿಲ್ಲ. ಗಣಪತಿ ನೆಕ್ಸ್ಟ್ ಅವ್ನು ಶಿವ ತೆಗಿತೀನಿ ಅಂತ ಅದನ್ನು ಗೊತ್ತಿತ್ತು, ಅದನ್ನ ಅವಾಯ್ಡ್ ಮಾಡಕ್ ಆಗಲಿಲ್ಲ, ಹೇಳಕ್ಕಾಗಲಿಲ್ಲ. ಆದ್ರೆ ನಾವೆಲ್ಲ ಗುರುಮಾನವರು, ಎಲ್ಲಿ ಹೇಳ್ಕೊಳಕ್ಕಾಗುತ್ತೆ? ಹಾಗೆ ಮನಸ್ಸಲ್ಲೇ ಇರುತ್ತೆ. ಕಾರಣ ಏನಾದ್ರೂ ಇರ್ಬೋದು, ನನ್ನ ಸಂಸಾರದ ಗುಟ್ಟು ಏನೋ, ನನ್ನ ಸಂಸಾರದ ವಿಷಯ ಹೊರಗೋಗುತ್ತೆ ಅಂತ ಇರ್ಬೋದು, ನನ್ನ ಮಾನ ಹೋಗುತ್ತೆ ಅಂತ ಇರ್ಬೋದು, ಅಯ್ಯೋ ನಾನು ಮಾಡಿದ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ಇರ್ಬೋದು. ಕಾರಣ ಏನ್ ಬೇಕಾಗಿರ್ಬೋದು. ಇನ್ನೊಂದು, ತಪ್ಪು ಮಾಡದೇ ಇದ್ದವ್ರು ಯಾರಾದ್ರೂ ಇದ್ದೀರಾ? ಇಲ್ಲಿ ನಾನಂತೂ ಮಾಡಿದ್ದೀನಿ. ತಪ್ಪು ಮಾಡದೇ ಇದ್ದವ್ರು ಯಾರಾದ್ರೂ ಇದ್ದೀರಾ? ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಗೊತ್ತಾಗೋ ಗೊತ್ತಾದೇನೋ ತಪ್ಪಾಗಿರುತ್ತೆ. ತಪ್ಪಾಗೋದು ಮನುಷ್ಯನ ಗುಣ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ತಪ್ಪಿನಿಂದ ನಾವು ಅರಿತು ಅದನ್ನ ಮುಂದೆ ಬುದ್ಧಿವಂತರಾಗೋದು ಒಂದು ವಿಷಯ. ನಮಗೆ ಗೊತ್ತಾಗದೆ ಅಚಾತುರ್ಯವಾಗಿ ನಾವು ನಡೆದೋದಾಗ ನೆಕ್ಸ್ಟ್ ಟೈಮ್ ನನಗೆ ಅಯ್ಯಯ್ಯೋ ನಾನು ಈ ಥರ ಮಾಡಬಾರ್ದಿತ್ತಲ್ಲ, ದೇವಕ್ಕೆ ಈ ಥರ ಮಾಡಬಾರ್ದಿತ್ತು, ಅನ್ಯಾಯವಾಗಿ ಅವಳ ಮೇಲೆಲ್ಲ ಹೇಳ್ಬಿಟ್ಟು ಆಕೆ ಎಲ್ಲರ ಬಯಸ್ಕೊಂತಿದ್ದಾಳೆ, ನೀನು ಆರಾಮ್ಸೆ ಮುಗಿಸ್ಕೊಂಡ್ಬಿಟ್ಟಿಯಲ್ಲ ಅಂತ ಮನಸ್ಸಾಕ್ಷಿ ನಮ್ಮನ್ನ ಚುಚ್ಚುತ್ತೆ. ಅದು ಸಹ ಮಾನಸಿಕ ಒತ್ತಡಕ್ಕೆ ಕಾರಣ. ಹೇಳ್ಕೊಳೋಂಗಿಲ್ಲ, ಬಿಡೋಂಗಿಲ್ಲ. ಆದರೆ ಆಕೆ ಸಫರ್ ಮಾಡ್ತಾ ಇರೋದನ್ನ ನೋಡ್ತಾ ಇರ್ತೀವಿ. ಸೊ ನಮ್ಮ ಮಾನಸಿಕವಾಗಿ ನೊಂದು ಹೋಗ್ತೀವಿ. ಇದೆಲ್ಲ ಜಾಸ್ತಿ ಯಾವಾಗ ಆದಾಗ ನಮ್ಮಲ್ಲಿರುವ ಒಂದು ಪಾತ್ರೆ ಇರುತ್ತೆ, ನಮ್ಮ ಅದಕ್ಕೊಂದು ಆ ಪಾತ್ರೆ ತುಂಬಿ ಹೊರಗಡೆ ಬಂದಾಗ ಅದು ಅಲ್ಲಿರುವ ಎಲ್ಲವನ್ನು ನಾಶ ಮಾಡಕ್ಕೆ ಶುರು ಮಾಡುತ್ತೆ. ಆಗ ನಮ್ಮ ಮೆದುಳು, ಬ್ರೈನು ಎಚ್ಚೆತ್ಕೊಂಡು ಪಿಟ್ಯುಟರಿ, ದಿಸ್ ಇಸ್ ಸೈನ್ಸ್, ಪಿಟ್ಯುಟರಿ ಗ್ಲ್ಯಾಂಡ್ಗೆ ಕಾರ್ಟಿಸೋಲ್ ಹಾರ್ಮೋನ್ ಅನ್ನೋದನ್ನ ಬಿಡುಗಡೆ ಮಾಡುತ್ತೆ. ಅದು ಕ್ಷಣಿಕವಾಗಿ ನಮಗೆ ಶಮನ ಕೊಡುತ್ತೆ. ತಕ್ಷಣ ಅಯ್ಯೋ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ, ಅಯ್ಯೋ ನಾನು ಅಕ್ಕನಿಗೆ ಫೋನ್ ಹಚ್ಚಿದ್ದೆ, ಅಯ್ಯೋ ನಾನು ಹೋಗಿ ಶವರ್ ತಗೊಂಡೆ, ಸ್ವಲ್ಪ ಸಮಾಧಾನ, ಈ ಥರ ಸಮಾಧಾನ ಮಾಡ್ಕೊಳ್ತೀವಿ. ಆದರೆ ನಮ್ಮ ಮನಸ್ಸಿನಿಂದ ದುಗುಡು ಹೋಗಿರಲ್ಲ. ಪುನಃ ಅದೇ ವಿಷಯ, ಅದೇ ವ್ಯಕ್ತಿ, ಅದೇ ಸ್ಥಳ ನೋಡಿದಾಗ ಪುನಃ ಮುಗಿಡುತ್ತೆ. ಸೊ ಹೀಗಾಗಿ ಕಾರ್ಟಿಸೋಲ್ ಹಾರ್ಮೋನ್ ಬರೋದು ಹೋಗೋದು ಮಾಡಿ ರಕ್ತದಲ್ಲಿ ಆ ಒಂದು ಹಾರ್ಮೋನ್ ಲೆವೆಲ್ ಜಾಸ್ತಿ ಆದಾಗ ಈ ತರಹ ಎಲ್ಲ ಒಂದೊಂದೇ ಪಾರ್ಟು, ಕಿಡ್ನಿ, ಲಿವರ್ ಅದೆಲ್ಲ ಕಡಿಮೆ ಆಗ್ತಾ ಇರುತ್ತೆ. ಸೊ ಇದನ್ನ ಬರದೇ ಇರೋದಕ್ಕೆ ಕಾರಣ ಏನ್ ಮಾಡಬೇಕು? ನಾವು ಮಾನಸಿಕ ಒತ್ತಡದಿಂದ ಹೊರಗೆ ಬರಬೇಕು. ಹೌದು ತಾನೆ? ಮೇಡಮ್ ನೀವೇ ಹೇಳಿದ್ರಿ ಹೇಳ್ಕೊಳಕ್ಕಾಗಲ್ಲ, ಬರಕ್ಕಾಗಲ್ಲ ಅಂತ ಹ್ಯಾಕ್ ಬರೋದು? ಬರಬಹುದು. ನಮ್ಮ ಸೈಕಾಲಜಿ ಏನಿದೆ, ಸೈಕಾಲಜಿ ನಿಯಮ, ಇದನ್ನು ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೈಕಾಲಜಿ ನಿಯಮ ಪ್ರೂವ್ ಮಾಡಿದೆ, ನಮ್ಮ ಉಸಿರಿಗೂ ನಮ್ಮ ಭಾವನೆಗೂ ಅವಿನಾಭಾವ ಸಂಬಂಧ ಇದೆ. ನಮ್ಮ ಉಸಿರಾಟಕ್ಕೂ ನಮ್ಮ ಭಾವನೆಗೂ, ಎಮೋಷನ್ಸ್ಗೂ ಸಂಬಂಧ ಇದೆ ಅಂತ ಹೇಳ್ತಾರೆ. ಆದ್ದರಿಂದಲೇ ನಾವು ನಮ್ಮ ಉಸಿರಾಟದ ಮೂಲಕ ನಮಗೆ ನಮ್ಮ ಡಿಸೈರ್ಸ್, ಡ್ರೀಮ್ಸ್, ಆಂಬಿಷನ್ಸ್ ಏನೇನಿದೆ, ಆಸೆಗಳು, ಆಕಾಂಕ್ಷೆಗಳನ್ನೆಲ್ಲ ನಾವು ತಗೊಂಡು ನಮ್ಮ ಒಳಗಡೆ ಇರುವಂತಹ ಟಾಕ್ಸಿನ್ಸ್ ಅಂದ್ರೆ ಮಾನಸಿಕ ಒತ್ತಡಕ್ಕೆ ಕಾರಣವಾಗಿರೋದು, ಯಾರಿಗೂ ಹೇಳ್ಕೊಳಕ್ಕಾಗಬೇಕುವಂಥದ್ದು ಏನೇನಿದೆ ಉಸಿರಿನ ಮೂಲಕ ಹೊರಗಡೆ ನಾವು ಹಾಕ್ಬೋದು. ಇದನ್ನ ಈ ಒಂದು ಪ್ರಾಣಾಯಾಮದಿಂದಾನೇ ನೀವು ಮಾಡಕ್ಕೆ ಸಾಧ್ಯ. ಇವಾಗ ನಾ ಹೇಳ್ಕೊಡೋ ಪ್ರಾಣಾಯಾಮನ ಬೆಳಗ್ಗೆ ಎದ್ದು 15 ನಿಮಿಷ ಮಾಡಿ, ನಿಮಗಾಗಿ 15 ನಿಮಿಷ ಮಾಡಿ. ಎಲ್ಲರಿಗೂ ಸಮಯ ಮಾಡ್ಕೊಳ್ತೀರಾ?
ಹೆಂಡತಿಗೆ, ಮಕ್ಕಳಿಗೆ, ತಂದೆಗೆ, ತಾಯಿಗೆ, ಸ್ನೇಹಿತರಿಗೆ, ಅತ್ತೆಗೆ, ಮಾವನಿಗೆ, ಗಂಡನಿಗೆ ಎಲ್ಲರಿಗೂ ಸಮಯ ಮಾಡ್ಕೊಳ್ತೀರಾ? ನಿಮಗಳಿಂದ ಯಾರಾದ್ರೂ ಸಮಯ ಮಾಡ್ಕೊಂಡಿದ್ದೀರಾ? ದಯವಿಟ್ಟು ಮಾಡ್ಕೊಳ್ಳಿ. ನೀವು ಆರೋಗ್ಯವಾಗಿದ್ರೆ ತಾನೇ ಎಲ್ಲರನ್ನೂ ನೋಡ್ಕೊಳ್ಳೋಕೆ ಸಾಧ್ಯ. ಅದೊಂದು. ಇನ್ನೊಂದು, ನಮಗೇನಾದರೂ ಅನಾರೋಗ್ಯ ಬಂದಾಗ ನಮಗೆ ಜ್ಞಾನ ಇರಲ್ಲ, ನಮ್ಮನ್ನು ಪ್ರೀತಿಸಿದವರು ಇರ್ತಾರೆ ನೋಡಿ, ಅವರ ಸಂಕಟ ನೋಡಕ್ಕಾಗಲ್ಲ, ಅವ್ರಿಗೇನು ಮಾಡಕ್ಕಾಗಲ್ಲ, ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಅದು ಬೇಕಾ ನಮಗೆ. ಹೀಗಾಗಿ ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಳ್ಳೋಣ. ಆ ಒಂದು ಪ್ರಾಣಾಯಾಮನ ನಾನು ರಾಜಮಾತೆ ಅಂತ ಕರಿತೀನಿ. ಅದೇ ಅನುಲೋಮ ವಿಲೋಮ, ಆಲ್ಟರ್ನೇಟಿವ್ ನಾಸ್ಟ್ರಿಲ್ ಬ್ರೀದಿಂಗ್ ಅಥವಾ ಪರ್ಯಾಯ ಒಳ್ಳೆಯ ಉಸಿರಾಟ ಅಂತ ಹೇಳಿ. ಈಗ ಪ್ರಾತ್ಯಕ್ಷಿತೆ ಮಾಡಿ ತೋರಿಸ್ತಾಳೆ. ಹೀಗೆ ಮಾಡಿ ತೋರಿಸ್ತಾಳೆ. ಒಂದೇ, ಯಾಕೆಂದ್ರೆ ನಾನು ಯೂಟ್ಯೂಬ್ ಎಲ್ಲ ನೋಡಿದ್ದೀನಿ, ಬಂದಂಗೆ ಬೆರಳಲ್ಲಿ ಹೀಗೆ ಮಾಡ್ತಾರೆ. ಅದು ಅನ್ಸೈಂಟಿಫಿಕ್ ಮೆಥಡ್ ಆಫ್ ಪ್ರಾಣಾಯಾಮ. ಈ 2 ಬೆರಳನ್ನ ಇಟ್ಕೊಳ್ಬೇಕು. ಹೆಬ್ಬೆರಳಿನಿಂದ ಬಲಗಡೆ ಮೂಗನ್ನ ಕ್ಲೋಸ್ ಮಾಡಿ, ಎಡಗಡೆಯಿಂದ ನಿಧಾನವಾಗಿ ಗಾಳಿ ತಗೋಬೇಕು. ಎಡಗಡೆಯಿಂದ ನಿಧಾನವಾಗಿ ಗಾಳಿನ ತಗೊಳ್ಬೇಕು. ತಗೊಂಡಾದ ತಕ್ಷಣ ನೋಡಿ, 2 ಬೆರಳಿನಿಂದ ಎಡಗಡೆ ಹೊಳ್ಳೆನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಬೆಂದನೆ ತಗೊಳ್ಬೇಕು. ತಗೊಂಡು ಪುನಃ ಅದನ್ನ ಎಡಗಡೆಗೆ ಬಿಡಬೇಕು. ಇದು ಒಂದು ಆವರ್ತ. ಈ ಕೈ ತೆಗೆದ್ಬಿಟ್ಟು ಮಾಡಿ. ಸಿಂಪಲ್. ಆ ಥರ ಮಾಡೋಕ್ಕಾಗಲಿಲ್ಲ ಅಂದ್ರೆ ಈ ಥರ ಮಾಡಬಹುದು. ಇಲ್ಲೇನಾದ್ರು ಪಾಪ ವಯಸ್ಸಾದ ಮಾಡಿ ಇಲ್ಲೆಲ್ಲ ದಿಪ್ಪೇನಾದ್ರು ಇಟ್ಕೊಂಡ್ಬಿಟ್ರೆ ನಿಮಗೆ ಸಪೋರ್ಟ್ ಸಿಗುತ್ತೆ. ಸಪೋರ್ಟ್ ಸಿಕ್ಕಿದಾಗ ನೋಡಿ, ಜಸ್ಟ್ ಹೀಗೆ ಅಷ್ಟೇ. ಹೀಗೆ ಮಾಡೋದು, ಹೀಗೆ ಮಾಡೋದು. ಹೀಗೆ ಮೊದಲು ಎಡಗಡೆಯಿಂದ ಉಸಿರನ್ನ ತಗೋಬೇಕು, ಬಲಗಡೆಗೆ ಉಸಿರನ್ನ ಬಿಡಬೇಕು. ಬಲಗಡೆಯಿಂದ ಉಸಿರು ತಗೋಬೇಕು, ಎಡಗಡೆಗೆ ಬಿಡಬೇಕು. ಯಾಕೆ ಇಷ್ಟು ನಿಧಾನಕ್ಕೆ ಮಾಡಬೇಕು? ಜೋರ ಮಾಡಿದ್ರಾಗಲ್ವ? ನೋಡಿದೀವಿ ಎಲ್ಲ ಟಿವಿಯೆಲ್ಲ. ನೋ, ದಟ್ ಈಸ್ ಅವೈಜ್ಞಾನಿಕ. ಈ ತರ ಮಾಡಿದಾಗ ಏನಾಗುತ್ತೆ, ನಮ್ಮ ಬ್ರೈನ್, ನಮ್ಮ ತಲೆ ಮಿದುಳು ಏನಿರುತ್ತೆ, ಮಿದುಳಲ್ಲಿ ನಾವು ಹೆಚ್ಚಿನ ಆಮ್ಲಜನಕ ಒಂದೇ ಸರಿ ನುಗ್ಗಿ ಅಲ್ಲಿರುವ ಪದರಕ್ಕೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಒಂದು ಫಾಸ್ಟ್ ಆಗಿ ಮಾಡಿದ್ರೆ ಏನಾಗುತ್ತೆ ಅಂತ. ಇನ್ನೊಂದು, ಇಷ್ಟು ನಿಧಾನಕ್ಕೆ ಮಾಡಿದಾಗ ಟೈಮ್ ಸಿಗುತ್ತೆ. ನಿಧಾನ ಗಾಳಿ ತಗೊಂಡಾಗ ಆ ರಕ್ತದಲ್ಲಿ ಆಮ್ಲಜನಕ, ಪ್ರಾಣವಾಯುವಿನ ಅಂಶ ಫಾಸ್ಟ್ ಮೂವ್ ಆಗುತ್ತೆ. ಹೇಗೆ ಅಂದ್ರೆ ಸೂರ್ಯ ಕಿರಣನ ಅವ್ರು ಎಷ್ಟು ಫಾಸ್ಟ್ ಆಗಿ ಬರುತ್ತೋ ಅದಕ್ಕಿಂತ ವೇಗವಾಗಿ ಈ ಆಮ್ಲಜನಕ ಮೂವ್ ಆಗಿ ಇಡೀ ನಮ್ಮ ದೇಹ 37 ಟ್ರಿಲಿಯನ್ ಜೀವಕೋಶಗಳಿಂದ ಆಗಿದೆ. ಈ 37 ಟ್ರಿಲಿಯನ್ ಜೀವಕೋಶಗಳಿಗೂ ಆಕ್ಸಿಜನ್ ನುಗ್ಗಿ ಯಾವ ಜೀವಕೋಶಗಳಿಗೆ ಎಷ್ಟು ಆಕ್ಸಿಜನ್ ಬೇಕು ಕೊಟ್ಟು ಬರಕ್ಕೆ ಸಮಯ ಇರುತ್ತೆ. ಆದ್ರಿಂದ ನಿಧಾನ ಮಾಡಬೇಕು. ನೀವು ಗಾಳಿ ತಗೊಳ್ಳೋದಕ್ಕಿಂತ ಬಿಡೋದು ಇನ್ನೂ ಹೆಚ್ಚು ನಿಧಾನ ಮಾಡಬೇಕು. ನೋಡಿ, ಹೀಗೆ ಗಾಳಿ ತಗೋತಾ ಇದ್ದಾರೆ, ಬಿಡ್ತಾ ಇದ್ದಾರೆ, ಮುಖದಲ್ಲಿ, ದೇಹದಲ್ಲಿ ಯಾವುದೇ ರೀತಿಯ ಒಂದು ಚಲನವಲನ ಇಲ್ಲ. ಆರಾಮಾಗಿ ಮುಖದಲ್ಲಿ ಮಂದಹಾಸ ಆರಾಮ್ಸೆ ಕುತ್ಕೊಂಡಿದೆ. ನೀವು ಮಾಡಬೇಕು. ಗಾಳಿನ ಬಿಡಬೇಕಾದ್ರೆ ಇನ್ನೂ ಹೆಚ್ಚು ನಿಧಾನವಾಗಿ ಬಿಡಬೇಕು. ಕಾರಣ, ನಮ್ಮ ದೇಹದಲ್ಲಿ ವಿಷನೇ ಜಾಸ್ತಿ ಇರುವುದು. ಅಟ್ಲೀಸ್ಟ್ ತಗೋಬೇಕಾದ್ರೆ ಆಕ್ಸಿಜನ್ ಒಂದೇ, ಪ್ರಾಣವಾಯು ಒಂದೇ, ಬಿಡಬೇಕಾದ್ರೆ 10 ಹಲವು. ಗಾಳಿಯಲ್ಲಿ ಬರೀ 21% ಆಮ್ಲಜನಕ ಅಷ್ಟೇ ಇರೋದು. ಅದರಲ್ಲಿ 4% ಅಷ್ಟೇ ನಾವು ಉಪಯೋಗಿಸೋದು. ಇನ್ನು ಉಳಿದ 96% ಹೊರಹಾಕಬೇಕು. ಅದು ಒಂದು. ಎರಡನೇದು, ನಮ್ಮ ಮಿದುಳಿನಲ್ಲಿ ಕಾಗ್ನಿಟಿವ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಭಾವನೆಗೆ ಸಂಬಂಧಪಟ್ಟಂತಹ ಕಾರ್ಯ ನಡೆಯೋದು ನಮ್ಮ ಮಿದುಳಲ್ಲಿ. ಆ ಕಾರ್ಯ ನಡಿಬೇಕಾದ್ರೆ ಅಲ್ಲಿ ಸಹ ನೆಗೆಟಿವ್, ಋಣಾತ್ಮಕವಾದಂತಹ ಭಾವನೆಗಳು ಉತ್ಪತ್ತಿ ಆಗುತ್ತೆ. ಕಾಮ, ಕ್ರೋಧ, ದ್ವೇಷ, ಮದ, ಮಾತ್ಸರ್ಯ ಏನಾದರೂ ಆಗಿರ್ಬೋದು. ನೆಗೆಟಿವ್ಸು ಸಹಜ ಗುಣ, ಅದೆಲ್ಲ ಮನುಷ್ಯನಲ್ಲಿ ಇರೋಂಥದ್ದೇ.
ಅದನ್ನೆಲ್ಲವೂ ಅದು ನಾವು ಹೊರಗಡೆಗೆ ನಾವು ಹಾಕಬೇಕು ತಾನೆ. ಅದಲ್ಲದೆ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಆದಾಗ ಮತ್ತೆ ಎಕ್ಸ್ಕ್ರಿಷನ್ ಅಲ್ಲಿ ಆ ಕ್ರಿಯೆಗಳು ನಡೆದಾಗ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ ಅಲ್ಲೂ ಸಹ ವಿಷ ಉತ್ಪತ್ತಿ ಆಗುತ್ತೆ. ಅದೊಂದು. ನಾಲ್ಕನೇದು, ನಮ್ಮ ಊಟ ನಾವೇನು ಸೇವಿಸ್ತೀವಿ ಅದರಲ್ಲೂ ಎಲ್ಲವೂ ಸರಿಗಿರುವುದಿಲ್ಲ, ಅದರಲ್ಲೂ ವಿಷ ಇರುತ್ತೆ. ಅದು ಒಂದು. ಇಷ್ಟನ್ನು ನಾವು ಹೊರಗಡೆ ಹಾಕಬೇಕಾದ್ರೆ ಹೆಚ್ಚು ಸಮಯ ಬೇಕು. ಆದ್ದರಿಂದ ಅದನ್ನ ನಾವು ಗಾಳಿ ಬಿಡಬೇಕಾದ್ರೆ ಇನ್ನೂ ಹೆಚ್ಚು ಮಾಡಬೇಕು. ಇನ್ನೊಂದು ಮುಖ್ಯವಾಗಿ ಮಾನಸಿಕ ಏನಕ್ಕಾಗುತ್ತೆ ಅಂತ ನೋಡಿ, ಇಲ್ಲಿ ಇವಾಗ ನೀವು ಮಾನಸಿಕ ಒತ್ತಡನ ಹೇಗೆ ಹೊರಗೆ ಹಾಕೋದು ಅನ್ನೋದು ನಾನು ಈಗ ಹೇಳ್ತಾ ಇದ್ದೀನಿ. ದಯವಿಟ್ಟು ಗಮನ ಇಟ್ಕೊಳ್ಳಿ. ಈಗ ಗಾಳಿನ ನೀವು ತಗೋಬೇಕಾದ್ರೆ ನಿಮ್ಮ ಆಸೆಗಳು, ಆಕಾಂಕ್ಷೆಗಳು, ಕನಸುಗಳು, ಗುರಿ ಏನಿರುತ್ತೆ ಎಲ್ಲವನ್ನು ನೆನಪು ಮಾಡ್ಕೊಳ್ಳಿ. ಉಸಿರಿಗೂ ಭಾವನೆಗೂ ಸಂಬಂಧ ಇದೆ, ಮನಃಶಾಸ್ತ್ರ ಹೇಳಿದೆ. ಇದು ಸುಮ್ಮನೆ ಬ್ಲಾ ಬ್ಲಾ ಹೇಳ್ತಾ ಇಲ್ಲ, ಇದೆಲ್ಲವನ್ನು ಸಂಶೋಧನೆಯಲ್ಲಿ ಪ್ರೂಫ್ ಇರುವಂತಹ ವಿಷಯ. ಸೊ ನೀವು ಉಸಿರನ್ನ ತಗೊಳ್ಬೇಕಾದ್ರೆ ಆಸೆ ಈಡೇರುತ್ತೋ ಬಿಡುತ್ತೋ ಅದೆಲ್ಲ ಏನು ಯೋಚನೆ ಮಾಡಬೇಡಿ. ವಿಧಾನಸೌಧ ನಂದೇ ಆಗ್ಬೇಕು, ಆಯ್ತು ತಗೊಳ್ಳಿ ಗಾಳಿ. ಎಕ್ಸಾಂಪಲ್ ಅಷ್ಟೇ ನಾನು ಹೇಳ್ತಾ ಇರೋದು. ಸೊ ಉಸಿರಲ್ಲಿ ನಿಮ್ಮ ಆಸೆ, ಕನಸು, ಭಾವನೆ ಏನಿರುತ್ತೋ ಅದನ್ನ ಉಸಿರು ತಗೋಬೇಕಾದ್ರೆ ತಗೊಳ್ಳಿ. ಉಸಿರನ್ನ ಬಿಡಬೇಕಾದ್ರೆ ನಿಮ್ಮ ಮಾನಸಿಕ ಒತ್ತಡಕ್ಕೆ, ನಿಮ್ಮ ದುಃಖಕ್ಕೆ, ನಿಮ್ಮ ನೋವಿಗೆ ಯಾರು ಕಾರಣ, ಯಾವ ವಸ್ತು ಕಾರಣ, ಯಾವ ಜಾಗ ಕಾರಣ, ಯಾವ ವಿಷಯ ಕಾರಣ, ಅದನ್ನ ಉಸಿರನ್ನ ಬಿಡಬೇಕಾದ್ರೆ ಹೇಳ್ತೀವಿ. ಉಸಿರನ್ನ ಬಿಡಬೇಕಾದ್ರೆ ನಿಮ್ಮ ಮನಸ್ಸಿನ ನೋವಿಗೆ, ದುಃಖಕ್ಕೆ, ನಿಮ್ಮ ಮಾನಸಿಕ ಒತ್ತಡಕ್ಕೆ ಯಾವ ವಿಷಯ ಕಾರಣ, ಯಾವ ಜಾಗ, ಯಾವ ಸ್ಥಳ ಕಾರಣ, ಯಾವ ವ್ಯಕ್ತಿ ಕಾರಣ, ಯಾವ ಸಮಯ ಕಾರಣ, ಇದನ್ನ ನೀವು ಗಾಳಿ ಬಿಡಬೇಕಾದ್ರೆ ಹೇಳ್ಕೊಡಿ. ಇದೆಲ್ಲವನ್ನು ಯಾರ ಜೊತೆನೂ ಹಂಚ್ಕೊಳ್ಳೋಕ್ಕಾಗದೆ ನಾವೇ ಒಳಗಡೆ ಇಟ್ಕೊಂಡು ಒಳಗಡೆ ಕುದೀತಾ ಇರುತ್ತೆ. ನಾವೆಲ್ಲ ಶಿವ ಅಲ್ಲ, ಒಬ್ಬರಿಗೆ ಆರಾಮಲ್ಲ, ನಾವು ಇಟ್ಕೊಳ್ಳೋಕ್ಕೋ ಅದು ಒಳಗಡೆ ಹೊರಟೋದ್ರೆ ಏನಾಗಿತ್ತು ಅಂತ ಪಾರ್ವತಿ ಕಟ್ಟಿ ನೀಲಕಂಠ ಇಲ್ಲೇ ಇಟ್ಕೊಂಡ ನಮಗಾಗಲ್ಲ. ಸೊ ಉಸಿರಿನ ಮೂಲಕ ಪ್ರಾಣವಾಯು ಇದೆ, ಅದರ ಮೂಲಕ ಅದನ್ನ ನೀವು ಹೊರಗಡೆಗೆ ಹಾಕ್ಬೋದು. ಈ ರೀತಿಯಾಗಿ ಪ್ರಾಣಾಯಾಮ ಮಾಡಿದ್ರೆ, ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು 15 ನಿಮಿಷ ಮಾಡಿ, ಬೆಳಗ್ಗೆ 15 ನಿಮಿಷ ಮಾಡಿ, ನಾನು ಇನ್ನೂ ಇಲ್ಲಿರ್ತೀನಿ, ಅಷ್ಟಕ್ಕೆ ನನ್ನ ಫೋನ್ ಹಚ್ಚಿ ಯಾರಾದ್ರು, ನಿಜವಾಗ್ಲೂ ನನಗೆ ಸಂತೋಷ ಆಗುತ್ತೆ. ಖಂಡಿತ ನಿಮಗೆ ಇದಕ್ಕೆ ಬೆನಿಫಿಟ್ ಇದೆ. ಮತ್ತೊಂದು ಇದೊಂದು ನೋವು ನಿವಾರಕ. ಈಗ ನಾನು ಬರ್ತೀನಿ, ಮಂಡಿ ನೋವು ಇಲ್ಲ, ನೋವು ನಿವಾರಕ. ಈ ಒಂದು ಪ್ರಾಣಾಯಾಮ ನಮಗೆಲ್ಲ ನೋವಾದಾಗ ಡಾಕ್ಟರ್ ಏನ್ ಮಾಡ್ತಾರೆ, ನೋವಿನ ಮಾತ್ರೆ ಕೊಡ್ತಾರೆ. ಸೊ ಅದು ಬರೀ ನೋವು ಹೋಗ್ಲಾಡ್ಸುತ್ತಷ್ಟೇ, ಕಾಯಿಲೆ ಹೋಗ್ಲಾಡ್ಸಲ್ಲ, ಡ್ಯಾಮೇಜ್ ಆಗಿರೋದೇ ಹೋಗಲ್ಲ. ಪುನಃ ಮಾತ್ರೆ ನಿಲ್ಸಿದ್ಮೇಲೆ ನೋವು ಬರಕ್ಕೆ ಶುರುವಾಗುತ್ತೆ. ಸೊ ಈ ಪ್ರಾಣಾಯಾಮ ಮಾಡ್ಬೇಕಾದ್ರೆ ನೀವು ಉಸಿರನ್ನ ತಗೋಬೇಕಾದ್ರೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಉಸಿರನ್ನ ನೀವು ತಗೋಬೇಕಾದ್ರೆ ಎಲ್ಲಿ ನೋವಿದೆ, ಯಾವ ಜಾಗದಲ್ಲಿ ನೋವಿದೆ, ಅಲ್ಲಿಗೆ ನನ್ನ ಒಂದು ಆಮ್ಲಜನಕ ಹೋಗ್ತಾ ಇದೆ ಅಂತ ಭಾವನೆಯಲ್ಲಿ ಕಳಿಸಿ ನೀವು ಗಾಳಿನ. ನಮ್ಮದೇ ಅದು ಸೆನ್ಸು, ನಮ್ಮದೇ ಜೀವಕೋಶ ನಮ್ಮ ಮಾತು ಕೇಳುತ್ತೆ. ಯಾಕೆ ಅಂದ್ರೆ ಪ್ರಾಣಾಯಾಮ ಮಾಡುವವರಿಗೂ ಪ್ರಾಣಾಯಾಮ ಮಾಡಿಲ್ಲದಿರುವವರಿಗೂ ಸಂಶೋಧನೆ ಮಾಡಾಗಿದೆ. ನಾವು ಪ್ರಾಣಾಯಾಮ ಮಾಡುವವರು ಬೇರೆಯವರಿಗಿಂತ 20% ಆಕ್ಸಿಜನ್ ಜಾಸ್ತಿ ಇರುತ್ತೆ ನಮ್ಮಲ್ಲಿ. ಅದು ನಾವು ಸಂಪಾದನೆ ಮಾಡಿರೋದು, ನಮ್ಮದು. ಅದು ನಾವು ಹೇಳಿದ್ರೆ ಕೇಳುತ್ತೆ. ನೀವು ಗಾಳಿ ತಗೋಬೇಕಾದ್ರೆ ಎಲ್ಲಿ ನೋವಿದೆ, ನಿಮ್ಮ ಮಂಡಿ ನೋವಿದೆಯಾ ಅಲ್ಲೇ ಫೋಕಸ್ ಮಾಡಿ. ಗಾಳಿನ ಬಿಡಬೇಕಾದ್ರೆ ಅಲ್ಲೆಲ್ಲ ಪ್ರಾಣವಾಯು ರಿಪೇರಿ ಮಾಡಿದ್ರೆ ಗಾಳಿಯಿಂದ ಅದು ಹೊರಗಡೆ ಹೋಗ್ತಾ ಇದೆ, ಅಲ್ಲಿರೋ ವಿಷ ಎಲ್ಲ ಹೊರಗಡೆ ಹೋಗ್ತಾ ಇದೆ. ನನಗೆ ನಾಳೆಯಿಂದ ನೋವಿರಲ್ಲ ಅನ್ನುವ ಭಾವನೆಯಲ್ಲಿ ಪ್ರಾಣಾಯಾಮ ಮಾಡಿ. ಇಟ್ ಈಸ್ ಮೈ ಚಾಲೆಂಜ್. ಯಾಕೆ ನೀವು ನೋವು ಕಡಿಮೆ ಆಗಲ್ಲ ಅಂತ ಹೇಳ್ಬಿಟ್ಟು, ಯಾಕೆ ಇದನ್ನ ನನ್ನ ತಾಯಿ, ನನ್ನ ಅಕ್ಕ, ಸಾವಿರಾರು ಶಿಷ್ಯನಿಗೆ ನಾನು ಇದನ್ನ ಪ್ರಯೋಗ ಮಾಡಿದ್ದೀನಿ. ಇದು
ಇದು ಸೈಕಲಾಜಿಕಲ್ ಆಗಿ ಖಂಡಿತ ಎಫೆಕ್ಟ್ ಆಗೇ ಆಗುತ್ತೆ. ಇದು ಅನುಲೋಮ ವಿಲೋಮದ ವಿಶೇಷತೆ. ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಚಿಕ್ಕ ವಯಸ್ಸಿಂದ ಇರುವಂತಹ ನಿಮ್ಮ ಮನಸ್ಸಲ್ಲಿ ಯಾರಿಗೂ ಹೇಳ್ಕೊಳಕ್ ಆಗದೆ ಇರೋದನ್ನ ನಾಳೆ ಬಿಟ್ಬಿಡಿ. ಯಾರಿಗೂ ಹೇಳೋದಿಲ್ಲ, ಬಟ್ ನಿಮ್ಮ ಮನಸ್ಸು ಶುದ್ಧ ಆಗುತ್ತೆ, ನಿಮಗೆ ಕಾಯಿಲೆ ಅನ್ನೋದು ಹತ್ತೋದಿಲ್ಲ. ಇನ್ನೊಂದು ಭ್ರಾಮರಿ ಪ್ರಾಣಾಯಾಮ ಅಂತ, ಇದು ಶಾರ್ಟ್ ಅಂಡ್ ಸ್ಟ್ರೆಸ್ ಬಸ್ಟರ್. ದಿನದಲ್ಲಿ 10 ಸಾರಿ ಮಾಡಿದ್ರೆ ಸಾರಿ, ಎಲ್ಲಾದ್ರೂ ಯಾವ ಟೈಮಲ್ಲಾದ್ರೂ ಮಾಡ್ಬೋದು. ಆ ದಿನ ಏನ್ ಇರಿಟೇಟ್ ಆಗುತ್ತೋ ತಕ್ಷಣ ಹೊರಟೋಗುತ್ತೆ. ಕರೆಕ್ಟ್ ಯಜಮಾನ್ರೆ. ಭ್ರಾಮರಿ ಪ್ರಾಣಾಯಾಮ ಇದನ್ನು ನಾವು ಷಣ್ಮುಖಿ ಮುದ್ರೆ ಏನ್ ಮಾಡ್ತೀವಿ, ಇದೊಂದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನೀವು. ಯಾಕೆಂದ್ರೆ ಬೆರಳು ನೋಡಿ, ಬೆರಳೆಲ್ಲ ಹೀಗೆ ಇಟ್ಕೊಳ್ಬೇಕು, ಕರೆಕ್ಟ್ ಅಲ್ವಾ? ಈ ಉಂಗುರದ ಬೆರಳು ಇರುತ್ತೆ ನೋಡಿ, ಉಂಗುರದ ಬೆರಳನ್ನು ಕಣ್ಣಿನ ಅಂಚಿರುತ್ತಲ್ಲ ಅಲ್ಲಿ ಪ್ರೆಸ್ ಮಾಡಿ, ಕಣ್ಣು ಗುಡ್ಡೆ ಮೇಲೆ ಇಡಬಾರ್ದು. ನಾನು ಎಲ್ಲಾ ಟಿವಿಲಿ ನೋಡಿದ್ದೀನಿ ಹೀಗೆ. ನೋ, ಅದು ರೆಟಿನಾಗೆ ಕಣ್ಣಿಗೆ ತೊಂದರೆ ಆಗುತ್ತೆ. ಈ ರೀತಿಯಾಗಿ ಇಟ್ಕೊಳ್ಬೇಕು. ಮಧ್ಯದ ಬೆರಳನ್ನು ಇಲ್ಲಿ ಈ ತರ, ಈ ಹೆಬ್ಬೆರಳನ್ನು ಕಿವಿಯ ಮೇಲೆ, ಅಂದ್ರೆ ಕಿವಿ ಒಳಗೆ ತೂರಿಸೋದು ಬೇಡ. ಪಾತ್ರೆ ಮೇಲೆ ಪ್ಲೇಟ್ ಇಡ್ತೀವಿ ನೋಡಿ, ಪಾತ್ರೆ ಮೇಲೆ ಒಂದು ಮುಚ್ಚಳ ಇಡ್ತೀವಿ, ಆ ರೀತಿ ನಮ್ಮ ಹೆಬ್ಬೆರಳನ್ನು ಇಟ್ಕೊಳ್ಬೇಕು. ಇನ್ನೊಮ್ಮೆ ಹೇಳ್ತೀನಿ ನಾನು, ಉಂಗುರದ ಬೆರಳನ್ನು ಕಣ್ಣಿನ ಅಂಚಿಗೆ ಇಟ್ಕೊಳ್ಬೇಕು, ಪ್ರೆಸ್ ಮಾಡಬೇಕು. ಮಧ್ಯದ ಬೆರಳನ್ನು ಆಜ್ಞಾ ಚಕ್ರ ಅಂತ ಹೇಳ್ತೀವಿ, ನಮ್ಮ ಸರ್ಕಲ್ ಆಫ್ ವಿಲಿಸ್ ಅಂತ ಇಂಗ್ಲಿಷ್ ಸೈನ್ಸ್ ಅಲ್ಲಿ ಹೇಳ್ತೀವಿ, ಅಲ್ಲಿ ಇನ್ನೆರಡು ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು. ಹೆಬ್ಬೆರಳನ್ನ ನಿಮ್ಮ ಕಿವಿಯ ಅಂಚಿಗೆ ಹೇಗೆ ಬೇಕಾದ್ರೂ ಈಗ ಇಟ್ಕೊಂಡಿದ್ದೇನೆ. ದೀರ್ಘವಾಗಿ ಉಸಿರು ತಗೊಂಡು ಮೂಗಿನಲ್ಲಿ ಹಮ್ಮಿಂಗ್ ಸೌಂಡ್ ದವಡೆ ಕಚ್ಚಬಾರ್ದು, ನಾಲಿಗೆ ಆರಾಮ ಓಡಾಡಬೇಕು. ದವಡೆ ಕಚ್ಚದೆ ಈ ತರ ಮಾಡಿದಾಗ ನಿಮ್ಮ ಮಿದುಳಿನಲ್ಲಿ ಶಬ್ದದ ತರಂಗಗಳು ಡ್ಯಾನ್ಸ್ ಆಡಕ್ಕೆ ಶುರು ಮಾಡುತ್ತೆ. ಎಂತಹ ಶಬ್ದದ ತರಂಗಗಳು ಉತ್ಪತ್ತಿ ಆಗುತ್ತೆ ಅಂದ್ರೆ, ಬ್ರೈನಲ್ಲಿ ಯಾವುದಾದ್ರೂ ಜೀವಕೋಶ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಅದಕ್ಕೆ ಇದು ಒಡೆದೆಪ್ಸಿದೆ ಅಂತೇಳಿ ಕೆಲಸ ಮಾಡುವಂಥೇಳಿ. ಹೀಗಾಗಿ ನಾವು ಏನು ಇರಿಟೇಷನ್ ಆಗಿರುತ್ತೆ, ಕಾಗ್ನಿಟಿವ್ ರಿಯಾಕ್ಷನ್ಸ್, ಭಾವನೆಗೆ ಸಂಬಂಧಪಟ್ಟಂತಹ ರಿಯಾಕ್ಷನ್ ಏನು ಮೆದುಳಿನಲ್ಲಿ ನಡೆಯುತ್ತೆ, ಅವತ್ತೇ ನಿಮಗೆ ಸಮಾಧಾನ ಸಿಗುತ್ತೆ. ಇದನ್ನ ನೀವು ಪ್ರಯತ್ನ ಮಾಡಿ. ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಇದನ್ನ. ಓಕೆ, ನಾನು ಬರೀ ಮಹಿಳೆಯರಿಗೆ ಅಂತಾನೆ ಹೇಳಕ್ಕಾಗಲ್ಲ, ಮಹಿಳೆಯರಿಗೆ ಅಂತ ಇಬ್ಬರಲ್ಲೂ ಸ್ಟ್ರೆಸ್ ಇದ್ದೇ ಇರುತ್ತೆ. ಆದ್ರೆ ಹೆಂಗಸರಲ್ಲಿ ಸ್ವಲ್ಪ ಬೇರೆ ತರ ಸ್ಟ್ರೆಸ್ ಇರುತ್ತೆ. ಯಾಕೆಂದ್ರೆ ಜೀವನ ಶೈಲಿಯೇ ಹಾಗೆ. ಮತ್ತೆ ನಾವು ತುಂಬಾ ಸ್ಟೇಜಸ್ ನ ಲೇಡೀಸ್ ದಾಟಿರ್ತೀವಿ. ಲೇಡೀಸು ಋತುಮತಿ ಆಗೋದು, ಗರ್ಭಾವಸ್ಥೆಯಲ್ಲಿ ಬರೋದು, ಮತ್ತೆ ನಮ್ಮ ಹೆರಿಗೆ ಆಗೋದು, ಆಮೇಲೆ ಮೆನೋಪಾಸ್ ಆಗೋದು, ಈ ತರ ಸ್ಟೇಜಸ್ ಹೆಂಗಸರಲ್ಲಿ ಜಾಸ್ತಿ, ಗಂಡಸರಲ್ಲಿ ಅದು ಇರೋದಿಲ್ಲ. ಹೀಗಾಗಿ ಸ್ವಲ್ಪ ಹೆಂಗಸರಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಯಾಕೆಂದ್ರೆ ಈ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗ್ಬಿಡುತ್ತೆ. ಆದ್ರಿಂದ ನೀವು ಇದನ್ನ ಹೆಚ್ಚು ಮಾಡ್ಕೊಳ್ತಾ ಬನ್ನಿ, ಒಳ್ಳೇದಾಗುತ್ತೆ. ಗಂಡಸರಿಗಿರಲ್ಲ ನಾನು ಹೇಳಲ್ಲ, ಅವ್ರಿಗೂ 50+ ಆದಾಗ ಆಂಡ್ರೋಜನ್ ಹಾರ್ಮೋನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆಗ್ತಾ ಬಂದಾಗ ನಿಮಗೆ ಗೊತ್ತು ನಿಮ್ಮಲ್ಲಿ ಯಾವ ತರ ರಿಯಾಕ್ಷನ್, ಕೋಪ, ತಾಪ, ಫ್ರಸ್ಟ್ರೇಷನ್ ಅದೆಲ್ಲ ಶುರುವಾಗುತ್ತೆ. ಅದು ನಿಮ್ಮ ವ್ಯಕ್ತಿತ್ವ ಅಲ್ಲ. ಅಯ್ಯೋ, ನಾನು ಹೀಗಿಲ್ಲೇ ಇರ್ಲಿಲ್ವಲ್ಲ, ಯಾಕೆ ಕಾಣ್ತಾ ಇದ್ದೀನಿ. ಇವತ್ತು 100 ಜನರ ಹತ್ರ ಕೇಳಿದೆ, ಮೇಡಮ್ ನಾನು ಇದೆಲ್ಲ ಮಾಡಾದ್ಮೇಲೆ ನನಗೆ ಅನ್ಸುತ್ತೆ ನಾನು ಯಾಕೆ ಕಾಣ್ತೀನಿ ಅಂತ. ಅಂದ್ರೆ ನಿಮ್ಮ ಒಳ್ಳೆಯತನ ಈ ಮಾನಸಿಕ ಒತ್ತಡದಿಂದ ಮಾರ್ಪಾಡಾಗಿ ನಿಮ್ಮ ಸ್ವಭಾವನೇ ಚೇಂಜ್ ಮಾಡಿಬಿಡುತ್ತೆ. ಸೊ ಇವೆರಡನ್ನು ನೀವು 15 ನಿಮಿಷಗಳ ಕಾಲ ಅನುಲೋಮ ವಿಲೋಮ ಈ ಭ್ರಾಮರಿ ಪ್ರಾಣಾಯಾಮವನ್ನು 10 ಬಾರಿ, ಅಂದ್ರೆ 2 ನಿಮಿಷ ಆಗ್ಬೋದು, ಇಷ್ಟನ್ನ ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ಮಾನಸಿಕ ಒತ್ತಡದಿಂದ ಹೊರಗೆ ಬರ್ತೀರಾ. 80% ಆರೋಗ್ಯ ನಿಮಗೆ ಬಂತು. ಈ 20% ಮಾತ್ರೆ ತಗೊಳ್ಳಿ. ಡ್ಯಾಮೇಜ್ ಸೆಲ್ಸ್ಗೆ ಏನು ಮಾಡೋಕ್ಕಾಗಲ್ಲ, 20% ನಾವು ಮಾತ್ರೆ ತಗೋಬೇಕಾಗುತ್ತೆ. ಇದೆರಡು ಮಾಡಾದ್ಮೇಲೆ ತಕ್ಷಣ ಎದ್ದೇಳಬೇಡಿ, ಹಾಗೆಯೇ ಕುತ್ಕೊಂಡಿದ್ದೇನೆ. ಧ್ಯಾನ ಮುದ್ರೆ, ರೈಟ್ ಹ್ಯಾಂಡ್ ಮೇಲೆ ಹಾಕೋಬೇಕು, ಲೆಫ್ಟ್ ಹ್ಯಾಂಡ್ ಮೇಲೆ ಎಲ್ಲ 5 ನಿಮಿಷ ಧ್ಯಾನ ಮಾಡಿಸ್ತಾ. ಎಲ್ಲರೂ ರೆಡಿ? ಕಮಾನ್, ಕಣ್ಣು ಮುಚ್ಕೊಳ್ಳಿ. ಬಲಗೈಯನ್ನು ಮೇಲೆ, ಎಡಗೈಯನ್ನು ಕೆಳಗಡೆ ಇಟ್ಕೊಳ್ಳಿ.
ನಿಧಾನವಾಗಿ ಉಸಿರಾಡಿ, ನಿಧಾನವಾಗಿ ಉಸಿರಾಡಿ. ನಿಮ್ಮ ಉಸಿರನ್ನು ಗಮನಿಸ್ತಾ ಹೋಗಿ, ನಿಮ್ಮ ಉಸಿರನ್ನು ಗಮನಿಸ್ತಾ ಹೋಗಿ. ನಿಮ್ಮ ಉಸಿರು ಮೂಗಿನ ಹೊಳ್ಳೆಯಿಂದ ಹೊರಟು ಎಲ್ಲಿಗೆ ಹೋಗುತ್ತೆ? ಗಂಟಲಿನಿಂದ ಎದೆಯಿಂದ ಶ್ವಾಸಕೋಶ, ಅಲ್ಲಿಂದ ರಕ್ತದ ಮುಖೇನ ಇಡೀ ದೇಹಕ್ಕೆ ಪ್ರಾಣವಾಯುವಿನ ಸಂಚಾರ. ಗಮನಿಸ್ತಾ ಹೋಗಿ, ಗಮನಿಸ್ತಾ ಹೋಗಿ. ನಿಮ್ಮ ಉಸಿರಿನ ಚಲನವಲನವನ್ನು ಗಮನಿಸಿ. ನಿಮ್ಮ ಉಸಿರನ್ನು ಹಿಂಬಾಲಿಸ್ತಾ ಹೋಗಿ, ನಿಮ್ಮ ಉಸಿರನ್ನು ಹಿಂಬಾಲಿಸ್ತಾ ಹೋಗಿ. ಹೀಗೆ ಹಿಂಬಾಲಿಸ್ತಾ ಹೋಗ್ತಾ ಇದ್ದ ಹಾಗೆ ನಿಮ್ಮ ಕಣ್ಣು ಮುಚ್ಚಿದ ತಕ್ಷಣ ಆಲೋಚನೆಗಳು, ಯೋಚನೆಗಳು ಬರಕ್ಕೆ ಶುರುವಾಗುತ್ತೆ. ಅದರ ಕಡೆ ನಿಮ್ಮ ಗಮನ ಬೇಡ, ಹರಿದಾಡಲು ಬಿಡಿ. ಆ ಚಿಂತೆ ನಮ್ಮದೇ, ನಮ್ಮಿಂದಲೇ ಉತ್ಪತ್ತಿ ಆಗಿರೋದು. ಬೇಡ ಅಂದರೆ ಹೇಗೆ? ಅದನ್ನು ಹರಿದಾಡಲು ಬಿಡಿ, ಅದರ ಕಡೆ ಗಮನ ಬೇಡ. ನಿಮ್ಮ ಗಮನ ಪ್ರಾಣವಾಯುವಿನ ಕಡೆ, ನಿಮ್ಮ ಉಸಿರಿನ ಕಡೆ. ನಿಮ್ಮ ಉಸಿರನ್ನು ಗಮನಿಸ್ತಾ ಹೋದರೆ ನಿಮ್ಮ ಉಸಿರು ನಿಮ್ಮಲ್ಲೇ ಇರುವಂತಹ ನಿಮ್ಮದೇ ಆದಂತಹ ಜ್ಯೋತಿ, ದಿವ್ಯ ಜ್ಯೋತಿ, ಪರಂಜ್ಯೋತಿ, ಅಮೃತ ಜ್ಯೋತಿ, ಜ್ಞಾನ ಜ್ಯೋತಿ, ದೇವ ಜ್ಯೋತಿ, ಪ್ರೇಮ ಜ್ಯೋತಿ, ಪ್ರಾಣ ಜ್ಯೋತಿ, ಜೀವ ಜ್ಯೋತಿಯಾಗಿರುವಂತಹ ಆರೋಗ್ಯ ಜ್ಯೋತಿ ಇರೋ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆರೋಗ್ಯ ಜ್ಯೋತಿನ ಒಂದೇ ಒಂದು ಕ್ಷಣದ ಅನುಭೂತಿ, ಒಂದು ಕ್ಷಣದ ಆ ಜ್ಯೋತಿಯ ಅನುಭೂತಿ, ಒಂದು ತಿಂಗಳಿನ ನಿಮ್ಮ ವೈದ್ಯರು ಕೊಡುವಂತಹ ಟಾನಿಕ್ ಮಾತ್ರೆಯಿಂದ ಬರುವಂತಹ ಶಕ್ತಿ ನಿಮ್ಮಲ್ಲಿ ಬರುತ್ತೆ, ಆರೋಗ್ಯ ನಿಮಗೆ ಬರುತ್ತೆ. ನಿಮ್ಮ ಉಸಿರನ್ನು ಹಿಂಬಾಲಿಸ್ತಾ ಹೋಗಿ, ನಿಮ್ಮ ಉಸಿರನ್ನು ಹಿಂಬಾಲಿಸ್ತಾ ಹೋಗಿ. ನಿಮ್ಮ ಉಸಿರನ್ನು ಹಿಂಬಾಲಿಸ್ತಾ ಹೋಗಿ. ಸಾಮಾನ್ಯ ಉಸಿರು. ನಿಮ್ಮ ಉಸಿರನ್ನು ನೀವು ಹಿಂಬಾಲಿಸುವುದರಲ್ಲಿ ವಿಜಯಿಗಳಾದರೆ ನಿಮ್ಮ ಉಸಿರು, ನಿಮ್ಮ ಪ್ರಾಣವಾಯು ನಿಮ್ಮನ್ನು ನಿಮ್ಮಲ್ಲೇ ಇರುವಂತಹ ನಿಮ್ಮದೇ ಆದಂತಹ ಜ್ಯೋತಿ, ದಿವ್ಯ ಜ್ಯೋತಿ, ಅಖಂಡ ಜ್ಯೋತಿ, ಆನಂದ ಜ್ಯೋತಿ, ಪ್ರೇಮ ಜ್ಯೋತಿ, ಪ್ರಾಣ ಜ್ಯೋತಿ,
ಜೀವ ಜ್ಯೋತಿ ವಿಶ್ವ ಜ್ಯೋತಿಯಾಗಿರುವಂತಹ ಆರೋಗ್ಯ ಜ್ಯೋತಿ ಇರೋ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಒಂದು ಕ್ಷಣದ ಆರೋಗ್ಯ ಜ್ಯೋತಿಯ ಅನುಭೂತಿ ನಿಮ್ಮಲ್ಲಿ ಆದರೆ ಒಂದು ತಿಂಗಳಿನ ಶಕ್ತಿಯು ನಿಮಗೆ ಲಭಿಸುತ್ತೆ. ಈ ಒಂದು 5 ನಿಮಿಷಗಳ ಕಾಲ ಈ ಧ್ಯಾನವನ್ನು ಪ್ರತಿನಿತ್ಯ ಮಾಡಿ. 5 ನಿಮಿಷ ನಿಮಗೆ ಸಮಯ ಸಿಕ್ಕರೆ 5ಕ್ಕಿಂತ ಹೆಚ್ಚು ನಾವು ಮಾಡಬಹುದು. ದೀರ್ಘವಾಗಿ ಉಸಿರು ತಗೊಳ್ಳಿ, ದೀರ್ಘವಾಗಿ ಉಸಿರು ತಗೊಳ್ಳಿ. 3 ಬಾರಿ ಓಂಕಾರ ಹೇಳೋಣ. ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಮನದಲ್ಲಿ ನೆನೆದು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ ಮುದ್ರೆಗೆ ಬನ್ನಿ. ಕೈಯನ್ನು 2 ಜೋಡಿಸಿ ರಫ್ ಮಾಡಿ 2 ಉಜ್ಜಿ ಶಾಖವನ್ನು ಬರಿಸಿ. ಪ್ರಾಣಾಯಾಮ ಒಂದು ತಪಸ್ಸು. ಪ್ರಾಣಾಯಾಮ ಸುಲಭ ಅಲ್ಲ. ಮನಸ್ಸನ್ನು ಒಂದು ಜಾಗ ಕೊಟ್ಟು ಅದನ್ನು ಒಂದು ಪ್ರಾಣವಾಯುವಿನ ಜೊತೆ ಆಟ ಆಡೋದು ತಪಸ್ಸೇ ಸರಿ. ಇದರಿಂದ ಶಕ್ತಿ ಉತ್ಪತ್ತಿ ಆಗಿರುತ್ತೆ. ಅದನ್ನು ಮೊದಲು ನಿಮ್ಮ ಚಕ್ಷು ಕಣ್ಣುಗಳ ಮೇಲೆ ಇರಿಸ್ಕೊಳ್ಳಿ. ಕಣ್ಣುಗಳ ಮೇಲೆ ಇಟ್ಟು ಅದೇ ಹಸ್ತದಲ್ಲಿ ನಿಮ್ಮ ಕಣ್ಣನ್ನು ತೆಗೆದು ಇದು ಬೆಳಗ್ಗೆ ಪ್ರತಿನಿತ್ಯವೇ ಮಾಡಿಕೊಳ್ಬೇಕು. ನಂತರ ನಿಮ್ಮ ತಲೆಯ ಮೇಲೆ ಇಟ್ಕೊಳ್ಳಿ ತಲೆಯಿಂದ. ಹಾಗೆ ನೆಕ್ಸ್ಟು ಕಿವಿಗಳ ಮೇಲೆ ಕಿವಿಯನ್ನು ಒಳಮುಖವಾಗಿ ಪ್ರೆಸ್ ಮಾಡಿ ನೋಡಿ ಆನಂದ ಹೇಗಿರುತ್ತೆ ಅಂತ. ನಂತರ 2 ಭುಜಗಳನ್ನು ಕೆಳಮುಖವಾಗಿ ಪ್ರೆಸ್ ಮಾಡಿ ಮೊಣಕೈ ಮೂಲಕ ವಂದನೆ. ಎಲ್ಲರೂ ಸಹೃದಯರು, ಸಜ್ಜನರು, ಶರಣರು ಎಲ್ಲರೂ ಈ ಒಂದು ನಿಶಬ್ದವಾಗಿ ನನಗೆ ತಿಳಿದಿರುವ 2 ಮಾಹಿತಿಯನ್ನು ನಿಮಗೆ ತಿಳಿಸಿದಾಗ ಮನಪೂರ್ವಕವಾಗಿ ನೀವೆಲ್ಲವೂ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ, ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಿಮ್ಮೆಲ್ಲರಿಗೂ ಆಭಾರಿ ಆಗಿರ್ತೀನಿ. ಧನ್ಯವಾದ. ಒಂದು ವಚನವನ್ನು ನೋಡ್ತೀವಿ ನಾವು. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ಕ್ಷಮೆ ಶಾಂತಿ ಸರಿದನೆಯಲ್ಲೂ ಸಮಾಧಿಯ ಹಂಗೆ ಕೈಯ ಅನ್ನುವಂಥ ಒಂದು ವಚನವನ್ನು ಕೇಳ್ತೀವಿ. ಅಂಥದ್ದನ್ನ ಸಾಧನೆ ಮಾಡಬೇಕಾದ್ರೆ ಇಂಥ ಪ್ರಾಣಾಯಾಮಗಳು ನಮ್ಗೆ ಉಪಯೋಗ ಆಗ್ತಾವ ಅನ್ನುವಂಥದ್ದನ್ನು ಪ್ರಾಣಾಯಾಮದ ಕುರಿತು ಅತ್ಯಂತ ಸರಳವಾಗಿ ಸುಂದರವಾಗಿ ನಮಗೆಲ್ಲ ವಿವರಣೆಯನ್ನ ನೀಡಿದಂಥ ದೇವಿಕಾ ಮಾತು ಅವರಿಗೆ ಭಕ್ತಿಪೂರ್ವಕ ಶ್ರೀಮಠದ ಪರವಾಗಿ, ಅಕ್ಕನೊಳಗದ ಪರವಾಗಿ, ಎಲ್ಲ ಶರಣ ತಂದೆ ತಾಯಿಯರ ಪರವಾಗಿ ಅವರಿಗೆ ಭಕ್ತಿಪೂರ್ವಕ ಶರಣ ಸಮರ್ಪಿಸುತ್ತೇನೆ. ವಚನ ಮಂಡಲ. ತಂದೆ